ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 696 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 18 ಮತ್ತು 19 ಮೇ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತವು ತನ್ನ ಚಂದ್ರಯಾನ 4 ಮಿಷನ್ ಅನ್ನು ಎಲ್ಲಿ ಇಳಿಸಲು ಯೋಜಿಸಿದೆ? ವೇರ್ ಡಸ್ ಇಂಡಿಯಾ ಪ್ಲಾನ್ ಟು ಲ್ಯಾಂಡ್ ಇಟ್ಸ್ ಚಂದ್ರಯಾನ್ 4 ಮಿಷನ್? ಸೊ ನಮಗೆಲ್ಲ ತಿಳಿದಿರೋ ಹಾಗೆ ಭಾರತ ರಾಷ್ಟ್ರದವರು ಚಂದ್ರಯಾನ್ 3 ಮಿಷನ್ ಅನ್ನು ಸಕ್ಸಸ್ಫುಲ್ ಆಗಿ ಮಾಡಿರ್ತಕ್ಕಂಥ ಪ್ರಪಂಚದ ಏಕೈಕ ರಾಷ್ಟ್ರವಾಗಿರುತ್ತೆ. ಚಂದ್ರನ ಸದರನ್ ಪೋಲ್ ಅಥವಾ ದಕ್ಷಿಣ ಧ್ರುವಕ್ಕೆ ಲ್ಯಾಂಡಿಂಗ್ ಮಾಡಿರ್ತಕ್ಕಂಥ ಪ್ರಪಂಚದ ಏಕೈಕ ರಾಷ್ಟ್ರವನ್ನಾಗಿ ನಮ್ಮ ಭಾರತ ರಾಷ್ಟ್ರವನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಚಂದ್ರಯಾನ್ 3ನ ಸಕ್ಸಸ್ನ ನಂತರ ಚಂದ್ರನ ಮೇಲ್ಮೈಲಿರ್ತಕ್ಕಂಥ ಸ್ಯಾಂಪಲ್ಸ್ ಅಥವಾ ಮಾದರಿಗಳನ್ನು ಭೂಮಿಗೆ ವಾಪಸ್ಸು ತೆಗೆದುಕೊಂಡು ಬರ್ತಕ್ಕಂಥ ಒಂದು ಮಿಷನನ್ನು ಮಾಡ್ತಾ ಇದೆ. ಈ ಒಂದು ಕಾರ್ಯಾಚರಣೆಯನ್ನು ನಾವು ಚಂದ್ರಯಾನ್ 4 ಅಂತ ಕರಿತೇವೆ. ಈ ಒಂದು ಲ್ಯಾಂಡಿಂಗನ್ನು ಎಲ್ಲಿ ಮಾಡ್ತಾ ಇದೆ ಅಂದರೆ ಯಾವ ಭಾಗದಿಂದ ಚಂದ್ರನ ಸ್ಯಾಂಪಲ್ಸನ್ನು ಭೂಮಿಗೆ ತರಲಿಕ್ಕೆ ಚಂದ್ರಯಾನ್ 4 ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶಿವಶಕ್ತಿ ಪಾಯಿಂಟ್ ಅಂತ ಕರಿತೇವೆ. ಏನಿದು ಶಿವಶಕ್ತಿ ಪಾಯಿಂಟ್? ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ನಮ್ಮ ಚಂದ್ರಯಾನ್ 3 ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗಿರ್ತಕ್ಕಂಥ ಸ್ಪಾಟ್ಗೆ ಕೊಟ್ಟಿರ್ತಕ್ಕಂಥ ನಾಮಕರಣವನ್ನು ನಾವು ಶಿವಶಕ್ತಿ ಅಂತ ಕರಿತೇವೆ. ಈ ಒಂದು ಸ್ಪಾಟ್ನಿಂದ ಸ್ಯಾಂಪಲ್ಸನ್ನು ಭೂಮಿಗೆ ತೆಗೆದುಕೊಂಡು ಬರ್ತಕ್ಕಂಥ ಇಸ್ರೋದ ಮುಂದಿನ ಕಾರ್ಯಾಚರಣೆಯನ್ನು ನಾವೇನಂತ ಕರಿತೀವಿ ಅಂದರೆ ಚಂದ್ರಯಾನ್ 4 ಅಂತ ಕರಿತೇವೆ. ಇದನ್ನು ನಾವು ಮೂನ್ ಸ್ಯಾಂಪಲ್ ರಿಟರ್ನ್ ಅಂತ ಕರಿತೇವೆ. ಮೂನ್ ಸ್ಯಾಂಪಲ್ ರಿಟರ್ನ್ ಅಂದರೆ ಚಂದ್ರನ ಮೇಲೆ ಹೋಗಿ ಅಲ್ಲೇ ಅಧ್ಯಯನ ಮಾಡುವುದರ ಜೊತೆಗೆ ಅಲ್ಲಿಂದ ಸ್ಯಾಂಪಲ್ ಅನ್ನು ಭೂಮಿಗೆ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಮಿಷನ್ ಅನ್ನು ನಾವು ಸ್ಯಾಂಪಲ್ ರಿಟರ್ನ್ ಮಿಷನ್ ಅಂತ ಕರಿತೇವೆ. ಒಂದು ಕ್ಯಾನಿಸ್ಟರ್ ಅಂತ ಬರುತ್ತೆ. ಕ್ಯಾನಿಸ್ಟರ್ ಒಳಗಡೆ ಆ ಒಂದು ಸ್ಯಾಂಪಲ್ ಅನ್ನು ಸ್ಟೋರ್ ಮಾಡಿಕೊಂಡು ವಾಪಸ್ ತೆಗೆದುಕೊಂಡು ಬರ್ತಕ್ಕಂಥ ಕಾರ್ಯಾಚರಣೆಯನ್ನು ಇಸ್ರೋದವರು ಮಾಡ್ತಕ್ಕಂಥ ಒಂದು ಮುಂದಿನ ಕಾರ್ಯಾಚರಣೆ ಆಗಿರುತ್ತೆ. ಈ ಒಂದು ಕಾರ್ಯಾಚರಣೆಯನ್ನು ಮಾಡುವುದಕ್ಕಿಂತ ಮುಂಚೆ ಒಂದು ಟೆಕ್ನಾಲಜಿಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಆ ಒಂದು ತಂತ್ರಜ್ಞಾನವನ್ನು ನಾವು ಡಾಕಿಂಗ್ ಸಿಸ್ಟಮ್ ಅಂತ ಕರಿತೇವೆ. ನಾವು ವೈ ಡಾಕಿಂಗ್ ಟೆಕ್ನಾಲಜಿ ಈಸ್ ಇಂಪಾರ್ಟೆಂಟ್? ಫಸ್ಟ್ ಆಫ್ ಆಲ್, ವಾಟ್ ಯು ಮೀನ್ ಬೈ ಡಾಕಿಂಗ್? ಡಾಕಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಮಗೆ ಗೊತ್ತಿರುತ್ತೆ. ನಾಸಾದವರು ಒಂದು ಕ್ರಿಯೇಟ್ ಮಾಡಿರ್ತಾರೆ. ಚೈನಾದವರು ಕೂಡ ಒಂದು ಸ್ಪೇಸ್ ಸ್ಟೇಷನನ್ನು ಕ್ರಿಯೇಟ್ ಮಾಡಿರ್ತಾರೆ. ಚೈನಾದವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಈ ಒಂದು ಸ್ಪೇಸ್ ಸ್ಟೇಷನ್ ಏನಿದೆ, ಅದನ್ನು ಒಂದೇ ಸರಿಗೆ ಅವರು ಕ್ರಿಯೇಟ್ ಮಾಡೋದಿಲ್ಲ. ಒಂದು ಮೇನ್ ಕಾಂಪೊನೆಂಟನ್ನು ಫಸ್ಟ್ ಕಳಿಸ್ತಾರೆ. ಅದಾದಮೇಲೆ ಮಿಕ್ಕಿದ ಪಾರ್ಟ್ಸನ್ನು ಡಾಕಿಂಗ್ ಮಾಡ್ತಾರೆ. ಡಾಕಿಂಗ್ ಅಂದರೆ ಅದು ಹೋಗಿ ಮೇನ್ ಪಾರ್ಟ್ಗೆ ಅಟ್ಯಾಚ್ ಆಗುತ್ತೆ. ಅಟ್ಯಾಚ್ ಆಗ್ತಕ್ಕಂಥ ಒಂದು ಸಿಸ್ಟಮನ್ನು ನಾವೇನಂತ ಕರಿತೀವಿ ಅಂದರೆ ಡಾಕಿಂಗ್ ಅಂತ ಕರಿತೇವೆ. ಚಂದ್ರಯಾನ್ 4 ಮಾಡೋದಕ್ಕಿಂತ ಮುಂಚೆ ಇಸ್ರೋದವರು ಯಾವ ತಂತ್ರಜ್ಞಾನವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂದರೆ ಡಾಕಿಂಗ್ ತಂತ್ರಜ್ಞಾನವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ಸ್ಪೇಸ್ ಕ್ರಾಫ್ಟನ್ನು ಆಲ್ರೆಡಿ ಲಾಂಚ್ ಮಾಡ್ತಾರೆ. ಇನ್ನೊಂದು ಸ್ಪೇಸ್ ಕ್ರಾಫ್ಟ್ ಏನು ಮಾಡುತ್ತೆ ಅಂದರೆ ಅದಕ್ಕೆ ಹೋಗಿ ಅಟ್ಯಾಚ್ ಆಗುತ್ತೆ. ಈ ಒಂದು ಅಟ್ಯಾಚ್ಮೆಂಟನ್ನು ನಾವೇನಂತ ಕರಿತೀವಿ ಅಂದರೆ ಡಾಕಿಂಗ್ ಅಂತ ಕರಿತೇವೆ. ನಾವು ವೈ ಡಾಕಿಂಗ್ ಈಸ್ ಇಂಪಾರ್ಟೆಂಟ್? ಏನಕ್ಕೆ ಈ ಒಂದು ಡಾಕಿಂಗ್ ಸಿಸ್ಟಮನ್ನು ನಾವು ಮಾಡಬೇಕಂದ್ರೆ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ ಮತ್ತು ಹ್ಯೂಮನ್ಸ್, ಅಂದರೆ ನಾವು ಏನಾದರೂ ವಸ್ತುಗಳನ್ನು ಎಕ್ಸ್ಚೇಂಜ್ ಮಾಡಬೇಕಾಗಿದ್ರೆ ಮತ್ತು ಖಗೋಳಶಾಸ್ತ್ರಜ್ಞರನ್ನು ಕಳಿಸ್ಬೇಕಾಗಿದ್ರೆ ಈ ಒಂದು ಡಾಕಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ತಂತ್ರಜ್ಞಾನವಾಗಿರುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ ರೀಫ್ಯೂಯಲಿಂಗ್ ಅಂತ ಕರಿತೇವೆ. ಅಂದರೆ ನಾವು ಕಳಿಸಿರ್ತಕ್ಕಂಥ ಸ್ಪೇಸ್ ಕ್ರಾಫ್ಟ್ಗಳಲ್ಲಿ ಬಹುತೇಕ ಸ್ಪೇಸ್ ಕ್ರಾಫ್ಟ್ಗಳು ಸೋಲಾರ್ ಎನರ್ಜಿಯಿಂದ ವರ್ಕ್ ಆಗ್ತವೆ. ಸೌರಶಕ್ತಿಯಿಂದ ಈ ಒಂದು ಸ್ಪೇಸ್ ಕ್ರಾಫ್ಟ್ಗಳು ವರ್ಕ್ ಆಗ್ತವೆ. ಬಟ್ ಸಮ್ ಪ್ಲೇಸಸ್ಗಳಿಗೆ, ಫಾರ್ ಎಕ್ಸಾಂಪಲ್ ಇವಾಗ ಚಂದ್ರನಲ್ಲಿ ಕೆಲವೊಂದು ದಿನಗಳ ಕಾಲ ಅಲ್ಲಿ ಸೌರಶಕ್ತಿ ಇರೋದಿಲ್ಲ. ಸೌರಶಕ್ತಿ ಇರೋದಿಲ್ಲ ಅಂದರೆ ಅದಕ್ಕೆ ಯಾವುದೇ ಎನರ್ಜಿ ಸಿಗೋದಿಲ್ಲ. ಅದರಿಂದ ನಾವು ಬೇರೆ ರೀತಿಯ ಇಂಧನವನ್ನು ನೀಡಬೇಕಾಗಿರುತ್ತೆ. ಈ ರೀತಿಯ ಇಂಧನ ಖಾಲಿ ಆದಾಗ ರೀಫ್ಯೂಯಲ್ ಮಾಡಲಿಕ್ಕೂ ಕೂಡ ಈ ರೀತಿಯ ಡಾಕಿಂಗ್ ಸಿಸ್ಟಮನ್ನು ನಾವು ಬಳಕೆ ಮಾಡ್ಬೋದಾಗಿರುತ್ತೆ. ಚಂದ್ರನ ಮೇಲಿಂದ ಸ್ಯಾಂಪಲ್ಸನ್ನು ಭೂಮಿಗೆ ತೆಗೆದುಕೊಂಡು ಬರೋದಕ್ಕಿಂತ ಮುಂಚೆ ಚಂದ್ರನಲ್ಲಿ ಈ ಡಾಕಿಂಗ್ ಸಿಸ್ಟಮನ್ನು ಇಸ್ರೋ ಟೆಸ್ಟ್ ಮಾಡ್ತಕ್ಕಂಥ ಒಂದು ಪರೀಕ್ಷೆಯನ್ನು ಕೂಡ ಈ ಒಂದು ಚಂದ್ರಯಾನ್ 3 ಕಂಡಕ್ಟ್ ಮಾಡ್ತಾ ಇದೆ. ಇದನ್ನು ನಾವು ಚಂದ್ರಯಾನ್ 4 ಮಿಷನ್ ಅಂತ ಕರಿತೇವೆ. ಚಂದ್ರಯಾನ್ 4ನ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ದೆರ್ ಈಸ್ ಪಾರ್ಟಿಸಿಪೇಷನ್ ಆಫ್ ಪ್ರೈವೇಟ್ ಸೆಕ್ಟರ್, ಅಂದರೆ ಖಾಸಗಿ ವಲಯದ ಸಹಭಾಗಿತ್ವವನ್ನು ಕೂಡ ನಾವು ಚಂದ್ರಯಾನ್ 4ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಚಂದ್ರಯಾನ್ 4ನಲ್ಲಿ ಯಾವ ಪ್ಲೇಸಲ್ಲಿ ಅವರು ಲ್ಯಾಂಡಿಂಗ್ ಮಾಡ್ತಾರೆ ಅಂದರೆ ಶಿವಶಕ್ತಿ ಪಾಯಿಂಟ್ ಅಂತ ಕರಿತೇವೆ. ಶಿವಶಕ್ತಿ ಅಂತಕ್ಕಂಥದ್ದು ಈ ಒಂದು ಚಂದ್ರಯಾನ್ 3ನಲ್ಲಿ ನಾವು ಲ್ಯಾಂಡಿಂಗ್ ಮಾಡಿರ್ತಕ್ಕಂಥ ಅಂದರೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ.
ಈ ಒಂದು ಚಂದ್ರಯಾನ್ 4 ಏನಿದೆ, ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಇಂಡಿಯಾಸ್ ಎಫರ್ಟ್ಸ್ ಟು ಫಾಸ್ಟರ್ ಪ್ರೈವೇಟ್ ಸ್ಪೇಸ್ ಸೆಕ್ಟರ್. ಆಸ್ ಐ ಟೋಲ್ಡ್ ಯು ಬಿಫೋರ್, ಚಂದ್ರಯಾನ್ 4 ಅನ್ನು ಇಸ್ರೋದವರು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇಲ್ಲ. ಸೊ ಇವರ ಜೊತೆ ಖಾಸಗಿ ಸಹಭಾಗಿತ್ವವನ್ನು ಹೊಂದಿರುವ ಕಾರಣದಿಂದ ಸೊ ಈ ಒಂದು ಫೋಸ್ಟರಿಂಗ್ ಪ್ರೈವೇಟ್ ಸ್ಪೇಸ್ ಸೆಕ್ಟರನ್ನು ಅದನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಅಥವಾ ಇದನ್ನು ಉತ್ತೇಜನ ಮಾಡುವ ಕಾರಣದಿಂದ ಕೂಡ ಚಂದ್ರಯಾನ್ 4 ಅನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ನ್ಯೂ ನ್ಯಾಷನಲ್ ಸ್ಪೇಸ್ ಪಾಲಿಸಿ ಇಂಟ್ರೊಡ್ಯೂಸ್ಡ್ ಇನ್ 2023 ಅಂದರೆ 2023ರಲ್ಲಿ ಈ ಒಂದು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ನಾವು ಅಡಾಪ್ಟ್ ಮಾಡಿಕೊಂಡಿರ್ತಕ್ಕಂಥ ನೀತಿಯ ಪ್ರಕಾರ ಖಾಸಗಿ ಸಹಭಾಗಿತ್ವವನ್ನು ಕೂಡ ಉತ್ತೇಜನ ಮಾಡ್ತಕ್ಕಂಥ ಕಾರ್ಯಾಚರಣೆಯಾಗಿ ನಾವು ಚಂದ್ರಯಾನ್ 4 ಅನ್ನು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ಈ ಒಂದು ಚಂದ್ರಯಾನ್ 4 ಏನಿದೆ, ಇಟ್ ಅಲೈನ್ಸ್ ವಿತ್ ದಿ ಇಂಡಿಯಾಸ್ ಲಾಂಗ್ ಟರ್ಮ್ ಪ್ಲಾನ್ ಆಫ್ ಎಸ್ಟಾಬ್ಲಿಷಿಂಗ್ ಲೂನಾರ್ ಬೇಸ್ ಅರೌಂಡ್ 2047 ಅಂದರೆ 2047ರ ವೇಳೆಗೆ ಚಂದ್ರನಲ್ಲಿ ಒಂದು ನೆಲೆಯನ್ನ ಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶವನ್ನ ಕೂಡ ಇಸ್ರೋದವರು ಇಟ್ಟುಕೊಂಡಿರುವ ಕಾರಣದಿಂದ ಆ ಒಂದು ಲೂನಾರ್ ಬೇಸ್ ಅಂತ ಹೇಳ್ತೇವೆ, ಅಂದರೆ ಚಂದ್ರನ ಮೇಲೆ ಒಂದು ನೆಲೆ ಅಂತ ಹೇಳ್ತೇವೆ. ಸೊ ಇದನ್ನು ನಾವು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅಥವಾ ಅದನ್ನು ಡೆವಲಪ್ ಮಾಡೋದಕ್ಕಿಂತ ಮುಂಚೆ ಚಂದ್ರನ ಬಗ್ಗೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಬೇಕಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಸ್ಯಾಂಪಲ್ಸನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಕೂಡ ನಮ್ಮ ಬಹುದಿನಗಳ ಒಂದು ವಿಷನ್ ಏನಿದೆ ಟು ಕ್ರಿಯೇಟ್ ಲೂನಾರ್ ಬೇಸ್ ಏನಿದೆ, ಸೊ ಅದಕ್ಕೂ ಕೂಡ ಪೂರಕವಾಗಿರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಆಗಿ ಚಂದ್ರಯಾನ್ 4 ಮಿಷನ್ ಅನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಇದರ ಜೊತೆಗೆ ಅಂದರೆ ಸ್ಯಾಂಪಲ್ಸ್ ಅನ್ನ ರಿಟರ್ನ್ ತೆಗೆದುಕೊಂಡು ಬರುವುದರ ಜೊತೆಗೆ ಚಂದ್ರಯಾನ್ 4 ಅಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಡಿಸ್ಕವರಿ ಏನು ಅಂದರೆ ಎಕ್ಸ್ಪ್ಲೋರಿಂಗ್ ವಾಟರ್ ಇನ್ ದಿ ಪೋಲಾರ್ ರೀಜನ್ಸ್, ಅಂದರೆ ಚಂದ್ರನ ಒಂದು ಧ್ರುವ ಪ್ರದೇಶಗಳಲ್ಲಿ ನೀರಿನ ಅಂಶ ಎಷ್ಟಿದೆ ಅನ್ನೋದನ್ನ ಪರೀಕ್ಷೆ ಮಾಡಲಿಕ್ಕೂ ಕೂಡ ಸೊ ಈ ಒಂದು ಚಂದ್ರಯಾನ್ 4 ಅನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಯಾವ ಭಾರತೀಯ ಸಾಹಿತ್ಯ ಕೃತಿಯು ಹಿಂದೂ ಧರ್ಮದ ಕೇಂದ್ರ ವ್ಯಕ್ತಿಯಾದ ಭಗವಾನ್ ರಾಮನ ಜೀವನವನ್ನು ನಿರೂಪಿಸುತ್ತದೆ? ಸೊ ವಿಚ್ ಇಂಡಿಯನ್ ಲಿಟರರಿ ವರ್ಕ್ ನರೇಟ್ಸ್ ದಿ ಲೈಫ್ ಆಫ್ ಲಾರ್ಡ್ ರಾಮ, ಅ ಸೆಂಟ್ರಲ್ ಫಿಗರ್ ಇನ್ ಹಿಂದೂಯಿಸಮ್? ಸೊ ರಾಮನ ಒಂದು ವ್ಯಕ್ತಿತ್ವ ಅಥವಾ ಅವರ ಜೀವನದ ಬಗ್ಗೆ ಡಿಪಿಕ್ಟ್ ಮಾಡ್ತಕ್ಕಂಥ ಭಾರತ ದೇಶದ ಪ್ರಮುಖವಾದ ಕೃತಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಮಚರಿತ ಮಾನಸ್ ಅಂತ ಕರಿತೇವೆ. ಸೊ ರಾಮಚರಿತ ಮಾನಸ್ ಬಗ್ಗೆ ನಾನು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನಂದರೆ, ಸೊ ಯುನೆಸ್ಕೋ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಬಗ್ಗೆ ಕೇಳಿರ್ತೀರಾ, ಯುನೆಸ್ಕೋ ಇಂಟ್ಯಾಂಜಿಬಲ್ ಕಾಂಪೊನೆಂಟ್ಸ್ ಬಗ್ಗೆ ನೀವು ಕೇಳಿರ್ತೀರಾ. ಸೊ ಅದೇ ರೀತಿ ಯುನೆಸ್ಕೋ ವತಿಯಿಂದ ಇನ್ನೊಂದು ಪಟ್ಟಿ ಕೂಡ ಇರುತ್ತೆ. ಆ ಪಟ್ಟಿಯನ್ನು ನಾವೇನಂತ ಕರಿತೀವಿ ಅಂದರೆ ವರ್ಲ್ಡ್ ರೀಜನಲ್ ರಿಜಿಸ್ಟಾರ್ ಅಂತ ಕರಿತೇವೆ. ಸೊ ಯುನೆಸ್ಕೋ ವತಿಯಿಂದ ಮಾಡ್ತಕ್ಕಂಥ ಇನ್ನೊಂದು ಪಟ್ಟಿಯನ್ನು ನಾವು ವರ್ಲ್ಡ್ ರೀಜನಲ್ ರಿಜಿಸ್ಟಾರ್ ಅಥವಾ ವಿಶ್ವ ಪ್ರಾದೇಶಿಕ ನೋಂದಣಿ ಅಂತ ಕರಿತೇವೆ. ಸೊ ಈ ಒಂದು ವಿಶ್ವ ಪ್ರಾದೇಶಿಕ ನೋಂದಣಿ ಮೆಮರಿ ಅಥವಾ ಸ್ಮರಣೆಯಲ್ಲಿ ಇವರೇನು ಮಾಡ್ತಾರೆ ಅಂದರೆ ಪ್ರಪಂಚದಾದ್ಯಂತ ಇರತಕ್ಕಂಥ ಪ್ರಮುಖ ಕೃತಿಗಳ ಒಂದು ರೆಪೋಸಿಟ್ರಿ ಅಥವಾ ಭಂಡಾರವನ್ನು ಕ್ರಿಯೇಟ್ ಮಾಡ್ತಾರೆ. ಯಾಕಂದರೆ ಇವೆಲ್ಲ ಒಂದು ವಿಶೇಷವಾದ ಕೃತಿಗಳಾಗಿರುವ ಕಾರಣದಿಂದ ಸೊ ಅದನ್ನು ನಾವು ಪ್ರಿಸರ್ವ್ ಮಾಡಬೇಕಾಗಿರುತ್ತೆ ಮತ್ತು ಇಂದಿನ ಪೀಳಿಗೆಗೆ ಅದನ್ನು ನಾವು ಎಕ್ಸ್ಪೋಸ್ ಮಾಡಬೇಕಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಯುನೆಸ್ಕೋದವರು ಈ ರೀತಿಯ ಒಂದು ಪ್ರಾದೇಶಿಕ ನೋಂದಣಿ ಸ್ಮರಣೆಯನ್ನು ಕ್ರಿಯೇಟ್ ಮಾಡ್ತಾರೆ. ಸೊ 2023ರಲ್ಲಿ ಈ ಒಂದು ರೆಪೋಸಿಟ್ರಿ ಅಥವಾ ಈ ಒಂದು ಮೆಮರಿಗೆ ಭಾರತ ದೇಶದಿಂದ 3 ಕೃತಿಗಳು ಆಯ್ಕೆ ಆಗಿರ್ತವೆ. ಆ 3 ಕೃತಿಗಳಲ್ಲಿ ಈ ರಾಮಚರಿತ ಮಾನಸ್ ಅಂತಕ್ಕಂಥದ್ದು ಕೂಡ ಒಂದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಪ್ರಶ್ನೆಯನ್ನು ನಾವು ಕೇಳಿದ್ವಿ. ಹಾಗಿದ್ರೆ ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ ಏನು ಅಂದರೆ ಯುನೆಸ್ಕೋ ವತಿಯಿಂದ ಪಟ್ಟಿಯಾಗಿರ್ತಕ್ಕಂಥ ಭಾರತ ದೇಶದ 3 ಲಿಟ್ರರಿ ವರ್ಕ್ಸ್ ಯಾವ್ದ್ಯಾವುದು ಅಂತ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಮೊದಲನೇದನ್ನು ನಾವು ರಾಮಚರಿತ ಮಾನಸ್ ಅಂತ ಕರಿತೇವೆ. ಸೊ ಎರಡನೇದನ್ನು ನಾವು ಪಂಚತಂತ್ರ ಅಂತ ಹೇಳ್ತೇವೆ. ಸೊ ಮೂರನೇದನ್ನು ನಾವು ಸಹೃದಯ ಲೋಕನ ಅಂತ ಕರಿತೇವೆ. ಸೊ ಈ 3ಅನ್ನು ಯುನೆಸ್ಕೋದವರು ಮೆಮರಿ ಆಫ್ ವರ್ಲ್ಡ್ ಏಷ್ಯಾ ಪೆಸಿಫಿಕ್ ರೀಜನಲ್ ರಿಜಿಸ್ಟ್ರಾರ್ ಅಂತ ಕರಿತೇವೆ. ಅಂದರೆ ಏಷ್ಯಾ ಪೆಸಿಫಿಕ್ ರೀಜನಲ್ ರಿಜಿಸ್ಟರ್ ಏನಿರುತ್ತೆ ಆ ಒಂದು ಪಟ್ಟಿಗೆ ಈ 3 ಕೃತಿಗಳನ್ನು ಸೇರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ರಾಮಚರಿತ ಮಾನಸ್ ಇದನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಗೋಸ್ವಾಮಿ ತುಳಸಿದಾಸ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದು ಲೈಫ್ ಆಫ್ ಲಾರ್ಡ್ ರಾಮ, ಅಂದರೆ ರಾಮನ ಒಂದು ಜೀವನದ ಬಗ್ಗೆ ವಿವರಣೆಯನ್ನು ಕೊಡ್ತಕ್ಕಂಥ ಒಂದು ಕೃತಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕೃತಿಗೆ ಇನ್ನೊಂದು ಕೂಡ ಪ್ರಾಮುಖ್ಯತೆ ಇದೆ. ಇದನ್ನ ನಾವು ಕಾರ್ನರ್ ಸ್ಟೋನ್ ಆಫ್ ಇಂಡಿಯನ್ ಲಿಟರೇಚರ್ ಅಂತ ಕರಿತೇವೆ. ಅಂದ್ರೆ ಭಾರತದ ಸಾಹಿತ್ಯದ ಮೂಲಾಧಾರ ಕೃತಿ ಅಂತ ಕೂಡ ಇದನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇನ್ಸ್ಪೈರ್ ಡಿವೋಷನ್ಸ್ ಅಂಡ್ ಸೋಷಿಯಲ್ ವ್ಯಾಲ್ಯೂಸ್ ಅಕ್ರಾಸ್ ಜನರೇಷನ್ಸ್, ಅಂದ್ರೆ ಇದು ತಲೆಮಾರುಗಳಾದ್ಯಂತ ಈ ಒಂದು ಭಕ್ತಿ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಪ್ರೇರೇಪಿಸ್ತಕ್ಕಂಥ ಒಂದು ಕೃತಿ ಅಂತ ಸೊ ಈ ಒಂದು ಕೃತಿಯನ್ನು ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಎರಡನೇದನ್ನ ನಾವು ಪಂಚತಂತ್ರ ಅಂತ ಕರಿತೇವೆ. ಸೊ ಇದನ್ನ
ಇದನ್ನು ರಚನೆ ಮಾಡಿರ್ತಕ್ಕಂಥವ್ರು ವಿಷ್ಣು ಶರ್ಮಾ ಅಂತಕ್ಕಂಥವ್ರು ಇದನ್ನು ರಚನೆ ಮಾಡಿರ್ತಾರೆ. ಇದು ಬೇಸಿಕಲಿ ಯಾವುದನ್ನು ಡಿಪಿಕ್ಟ್ ಮಾಡುತ್ತಂದರೆ ಮೋರಲ್ ವ್ಯಾಲ್ಯೂಸ್ ಅಥವಾ ನೈತಿಕ ಮೌಲ್ಯಗಳನ್ನು ಡಿಪಿಕ್ಟ್ ಮಾಡ್ತಕ್ಕಂಥ ಒಂದು ರಚನೆಯಾಗಿ ನಾವು ಪಂಚತಂತ್ರವನ್ನು ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಸಹೃದಯ ಲೋಕನ ಏನಿದೆ, ಸೊ ಇದನ್ನು ಆಥರ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಆಚಾರ್ಯ ಆನಂದ ವರ್ಧನ ಅಂತಕ್ಕಂಥವ್ರು ಇದನ್ನು ಬರೆದಿರ್ತಾರೆ. ಸೊ ಇದು 15th ಸೆಂಚುರಿ ಅಂದರೆ 15ನೇ ಶತಮಾನದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ. ಸೊ ಈ ಮೂರನ್ನು ಯುನೆಸ್ಕೋದವರು ಈ ಒಂದು ಮೆಮರಿ ಆಫ್ ರೀಜನಲ್ ಲಿಟ್ರೇಚರ್ ಏನಿರುತ್ತೆ, ಸೊ ಆ ಒಂದು ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಯುನೆಸ್ಕೋಸ್ ಮೆಮರಿ ಆಫ್ ವರ್ಲ್ಡ್ ರೀಜನಲ್ ರಿಜಿಸ್ಟರ್, ಇದರ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಅನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದನ್ನು ಲಾಂಚ್ ಮಾಡಿರ್ತಕ್ಕಂಥ ವರ್ಷ 1992. ಸೊ ಈ ರೀತಿಯ ಒಂದು ಪ್ರಿಸರ್ವ್ ಮಾಡ್ತಕ್ಕಂಥ ಸಿಸ್ಟಮನ್ನು 1992ರಲ್ಲಿ ಅವರು ಪ್ರಾರಂಭ ಮಾಡ್ತಾರೆ. ಸೊ ಇದರಲ್ಲಿ 3 ರೀತಿಯ ಪಟ್ಟಿಗಳನ್ನು ಮಾಡ್ತಾರೆ. ಮೊದಲನೇದನ್ನು ನಾವೇನಂತ ಕರಿತೀವಿ ಅಂದರೆ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಅಂತ ಕರಿತೇವೆ. ಸೊ ಎರಡನೇದನ್ನು ನಾವು ರೀಜನಲ್ ಅಂದರೆ ಪ್ರಾದೇಶಿಕ ಅಂತ ಕರಿತೇವೆ. ಮೂರನೇದನ್ನು ನಾವು ನ್ಯಾಷನಲ್ ರಿಜಿಸ್ಟರ್ ಅಥವಾ ರಾಷ್ಟ್ರೀಯ ನೋಂದಣಿ ಅಂತ ಕರಿತೇವೆ. ಸೊ ಈ 3 ಕ್ಯಾಟಗರಿಗಳಲ್ಲಿ ಈ ಒಂದು ಕೃತಿಗಳನ್ನು ಪಟ್ಟಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ರೀತಿಯ ಕೃತಿಗಳನ್ನು ಏನಕ್ಕೆ ನಾವು ಪ್ರಿಸರ್ವ್ ಮಾಡಬೇಕು, ವಾಟ್ ಈಸ್ ದ ಇಂಟೆನ್ಷನ್ ಅಥವಾ ಏಮ್ ಆಫ್ ದಿಸ್ ಅಂತ ನಾವು ಹೇಳೋದಾದರೆ, ಟು ಸೇಫ್ ಗಾರ್ಡ್ ಹೆರಿಟೇಜ್ ಆ್ಯಂಡ್ ಮೇಕ್ ಇಟ್ ಮೋರ್ ಆಕ್ಸೆಸಿಬಲ್ ಟು ಜನರಲ್ ಪಬ್ಲಿಕ್. ಅಂದರೆ ಇದರ ಪರಂಪರೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಸಾಮಾನ್ಯ ನಾಗರಿಕರಿಗೆ ಇದನ್ನು ತಲುಪುವಂತೆ ಮಾಡ್ತಕ್ಕಂಥ ಉದ್ದೇಶದಿಂದ ಈ ರೀತಿಯ ಭಂಡಾರವನ್ನು ಯುನೆಸ್ಕೋ ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ದಿ ರೀಜನಲ್ ರಿಜಿಸ್ಟರ್ ಏನಿದೆ ಅಂದರೆ ಪ್ರಾದೇಶಿಕವಾಗಿ ಡೆವಲಪ್ ಮಾಡ್ತಕ್ಕಂಥ ಈ ಒಂದು ನೋಂದಣಿ ಏನಿದೆ, ಸೊ ಇಟ್ ಈಸ್ ಇನ್ ದಿ ರೆಕಗ್ನಿಷನ್ ಆಫ್ ದಿ ಹ್ಯೂಮನ್ ಇನೋವೇಷನ್ ಅಂದರೆ ಮನುಷ್ಯರ ಒಂದು ನಾವೀನ್ಯತೆ, ಅದಾದಮೇಲೆ ಅವರ ಇಮ್ಯಾಜಿನೇಷನ್ ಅಥವಾ ಕಲ್ಪನಾ ಶಕ್ತಿ ಏನಿರುತ್ತೆ, ಸೊ ಆ ಒಂದು ಕಲ್ಪನಾ ಶಕ್ತಿಯನ್ನು ರೆಕಗ್ನೈಸ್ ಮಾಡುವ ಕಾರಣದಿಂದ ಈ ಒಂದು ಏಷ್ಯಾ ಪೆಸಿಫಿಕ್ ರೀಜನಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳ ಈ ಒಂದು ಕೃತಿಗಳನ್ನು ಕೂಡ ಪಟ್ಟಿ ಮಾಡ್ತಕ್ಕಂಥದ್ದು ಯುನೆಸ್ಕೋ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಕ್ಯೂಡೆಂಗಾ ಲಸಿಕೆ ಏನನ್ನು ಒಳಗೊಂಡಿದೆ? ಸೊ ವಾಟ್ ಡಸ್ ಕ್ಯೂಡೆಂಗಾ ವ್ಯಾಕ್ಸಿನ್ ಕಂಟೆಂಟ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಡೆಂಗ್ಯೂ ಕಾಯಿಲೆಯ ವಿರುದ್ಧವಾಗಿ ಕೊಡ್ತಕ್ಕಂಥ ಒಂದು ಲಸಿಕೆ ಆಗಿರುತ್ತೆ. ಸೊ ಆ ಒಂದು ಲಸಿಕೆಯನ್ನು ನಾವು ಕ್ಯೂಡೆಂಗಾ ಅಂತ ಕರಿತೇವೆ. ಸೊ ಇದಕ್ಕೆ ಇನ್ನೊಂದು ನೇಮ್ ಕೂಡ ಇರುತ್ತೆ, ಟ್ಯಾಕ್ 003 ಅಂತ ಕೂಡ ಕರಿತೇವೆ. ಹಾಗಿದ್ರೆ ಈ ಲಸಿಕೆಯಲ್ಲಿ ಏನಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದುರ್ಬಲಗೊಂಡ ಆವೃತ್ತಿಗಳು ಅಥವಾ ವೀಕಂಡ್ ವೈರಸಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಸೊ ಡೆಂಗ್ಯೂ ಅಂತಕ್ಕಂಥದ್ದು ಡೆಂಗ್ಯೂ ವೈರಸ್ಸಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ವೈರಸ್ಸನ್ನು ಏನು ಮಾಡ್ತಾರೆ ಅಂದರೆ ವೀಕ್ ಅಥವಾ ದುರ್ಬಲಗೊಳಿಸ್ತಾರೆ. ದುರ್ಬಲಗೊಳಿಸಿ ಅದನ್ನು ನಾವು ವ್ಯಾಕ್ಸಿನ್ ರೀತಿಯಲ್ಲಿ ನಮಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಇದು ನಮ್ಮ ದೇಹದ ಒಳಗಡೆ ಬಂದಾಗ ಏನಾಗುತ್ತೆ ಅಂದರೆ ಅದು ದುರ್ಬಲಗೊಂಡಿರುವ ಕಾರಣದಿಂದ ಅದರಿಂದ ನಮಗೆ ಕಾಯಿಲೆ ಬರೋದಿಲ್ಲ. ಬಟ್ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಥವಾ ಹ್ಯುಮಿನಿಟಿ ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನು ಡಿಟೆಕ್ಟ್ ಮಾಡುತ್ತೆ. ಆ ಒಂದು ವೈರಸ್ಸನ್ನು ಡಿಟೆಕ್ಟ್ ಮಾಡಿ ಅದರ ವಿರುದ್ಧವಾಗಿ ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ ಅಥವಾ ಪ್ರತಿಕಾಯಗಳನ್ನು ಡೆವಲಪ್ ಮಾಡಿಟ್ಕೊಂಡಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನಿಜವಾದ ವೈರಸ್ ಬಂದರೂ ಕೂಡ ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ ಆಲ್ರೆಡಿ ಕ್ರಿಯೇಟ್ ಆಗಿರ್ತವೆ. ಸೊ ಅದರಿಂದ ನಮಗೆ ಯಾವುದೇ ರೀತಿಯ ಡೆಂಗ್ಯೂ ಬರ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಸೊ ಆ ರೀತಿಯ ಒಂದು ವ್ಯಾಕ್ಸಿನನ್ನು ನಾವೇನಂತ ಕರಿತೀವಿ ಅಂದರೆ ವೀಕಂಡ್ ವೈರಸಸ್ ಅಂತ ಕರಿತೇವೆ. ಹಾಗಿದ್ರೆ ಈ ಕ್ಯೂಡೆಂಗಾ ಬಗ್ಗೆ ನಾನು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಸೊ ಕ್ಯೂಡೆಂಗಾ ವ್ಯಾಕ್ಸಿನ್ ಏನಿದೆ, ಸೊ ಇದಕ್ಕೆ WHO ವತಿಯಿಂದ ಪ್ರೀ ಕ್ವಾಲಿಫಿಕೇಷನ್ ಅನ್ನು ಮಾಡಿರ್ತಾರೆ. ಇದನ್ನು ನಾವು ಪೂರ್ವ ಅರ್ಹತೆ ಅಂತ ಕರಿತೇವೆ. ಹಾಗಿದ್ರೆ ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಪೂರ್ವ ಅರ್ಹತೆಯನ್ನು ಯಾವುದೇ ಒಂದು ಲಸಿಕೆಗೆ ಕೊಟ್ಟರೆ ಸೊ ಅದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅನ್ನೋದನ್ನು ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಹಾಗಿದ್ರೆ ಈಗ ಪ್ರೀ ಕ್ವಾಲಿಫೈ ಆಗಿರ್ತಕ್ಕಂಥ ವ್ಯಾಕ್ಸಿನನ್ನು ನಾವೇನಂತ ಕರಿತೀವಿ ಅಂದರೆ ಕ್ಯೂಡೆಂಗಾ ಅಂತ ಕರಿತೇವೆ. ಸೊ ಇದನ್ನು ತಯಾರಿ ಮಾಡ್ತಕ್ಕಂಥವ್ರು ಯಾರು ಅಂದರೆ ಟಕೇಡಾ GmbH ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಈ ಒಂದು ವ್ಯಾಕ್ಸಿನನ್ನು 2 ಡೋಸಸ್ಗಳಲ್ಲಿ ಕೊಡ್ತಾರೆ. ಅಂದರೆ ನಾವು ಹೇಗೆ ಕರೋನಾಗೆ ಒಂದು ಮೇನ್ ಡೋಸ್ ಮತ್ತು ಒಂದು ಬೂಸ್ಟರ್ ಡೋಸ್ ಆಗಿ ಹೇಗೆ ತೊಗೊಂಡಿದ್ವಿ, ಸೊ ಅದೇ ರೀತಿ ಈ ಒಂದು ಕ್ಯೂಡೆಂಗಾ ವ್ಯಾಕ್ಸಿನನ್ನು ಒಂದು ಮೇನ್ ಡೋಸ್ ಮತ್ತು ಇನ್ನೊಂದು ಬೂಸ್ಟರ್ ಡೋಸ್ ಆಗಿ 2 ರೀತಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಒಂದು ಲಸಿಕೆ ಆಗಿರುತ್ತೆ. ಸೊ ಈ ಒಂದು ಲಸಿಕೆಯನ್ನು ನಾವು ವೀಕಂಡ್ ವರ್ಷನ್ ಅಂತ ಹೇಳ್ತೇವೆ. ಸೊ ನಾನು ಪ್ರಶ್ನೆಯಲ್ಲಿ ಹೇಳಿದಾಗೆ ದುರ್ಬಲಗೊಂಡಿರ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಇದು 4 ಡೆಂಗ್ಯೂ ಸೆರೋಟೈಪ್ಸ್ ಅಂತ ಕರಿತೇವೆ. ಅಂದರೆ ಡೆಂಗ್ಯೂ ಬರ್ತಕ್ಕಂಥದ್ದು ಕೇವಲ ಒಂದು ವೈರಸ್ಸಿಂದ, ಅದನ್ನು ನಾವು ಡೆಂಗ್ಯೂ ವೈರಸ್ ಅಂತ ಕರಿತೇವೆ. ಸೊ ಈ ಒಂದು ವೈರಸ್ ಸರ್ಫೇಸ್ ಏನಿರುತ್ತೆ ಅಂದರೆ ಅದರ ಮೇಲ್ಮೈಯಲ್ಲಿ ಏನಿರುತ್ತೆ, ಆ ಮೇಲ್ಮೈಯಲ್ಲಿರ್ತಕ್ಕಂಥ ಡಿಫ್ರೆನ್ಸಸ್ ಅಥವಾ ಭಿನ್ನತೆಗಳ ಆಧಾರದ ಮೇಲೆ ಈ ಒಂದು ವೈರಸ್ಸನ್ನು ನಾವು 4 ವೈರಸಸ್ಗಳಾಗಿ ಡಿವೈಡ್ ಮಾಡ್ಬೋದಾಗಿರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಸೆರೋಟೈಪ್ಸ್ ಅಂತ ಕರಿತೇವೆ. ಸೊ ಈ ಲಸಿಕೆ ಈಗೇನು ಡೆವಲಪ್ ಮಾಡಿರ್ತಾರೆ, ಇದು 4 ರೀತಿಯ ಸೆರೋಟೈಪ್ಗಳ ವಿರುದ್ಧವಾಗಿ ನಮಗೆ ಡೆಂಗ್ಯೂ ರೋಗದ ವಿರುದ್ಧವಾಗಿ ರಕ್ಷಣೆಯನ್ನು ಒದಗಿಸ್ತಕ್ಕಂಥ ಒಂದು ವ್ಯಾಕ್ಸಿನ್ ಇದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು
WHO ಪ್ರೀ ಕ್ವಾಲಿಫಿಕೇಶನ್ ಆದರೆ ಅದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದರೆ, ಸೊ ಈ ಒಂದು ವ್ಯಾಕ್ಸಿನನ್ನು ಖರೀದಿ ಮಾಡ್ತಾರೆ. ಯಾರು ಖರೀದಿ ಮಾಡ್ತಾರೆ ಅಂದರೆ ಯುನಿಸೆಫ್ ಮತ್ತು ಪಾಹೋ ಅಂತ ಕರಿತೇವೆ. ಯುನಿಸೆಫ್ ನಮ್ಗೆ ಆಲ್ರೆಡಿ ಗೊತ್ತು. ಸೊ ಯುನೈಟೆಡ್ ನೇಷನ್ ಚಿಲ್ಡ್ರನ್ ಫಂಡ್ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಈ ಒಂದು ವ್ಯಾಕ್ಸಿನನ್ನು ಖರೀದಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಗೆ ಗೊತ್ತು ಯುನಿಸೆಫ್ ಅವ್ರು ಏನು ಮಾಡ್ತಾರೆ ಅಂದರೆ, ಸೊ ಈ ಒಂದು ವ್ಯಾಕ್ಸಿನ್ಗಳನ್ನು ಖರೀದಿ ಮಾಡಿಕೊಂಡು ಯಾರು ಬಡ ರಾಷ್ಟ್ರಗಳಿರ್ತಾರೆ ಅಲ್ಲಿನ ರಾಷ್ಟ್ರದ ಮಕ್ಕಳಿಗೆ ಸೊ ಉಚಿತವಾಗಿ ಲಸಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಬಟ್ ಈ ಒಂದು ಕೆಲಸ ಆಗುವುದಕ್ಕಿಂತ ಮುಂಚೆ ಆ ಒಂದು ಲಸಿಕೆಗೆ WHO ಇಂದ ಪ್ರೀ ಕ್ವಾಲಿಫಿಕೇಶನ್ ಅಥವಾ ಪೂರ್ವ ಅರ್ಹತೆಯನ್ನು ಪಡೆದುಕೊಡ್ಬೇಕಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಕ್ಯೂಡೆಂಗಾಗೆ ಸೊ ಈ ಒಂದು ಪ್ರೀ ಕ್ವಾಲಿಫಿಕೇಶನ್ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಪಾಹೋ ಅಂದರೆ ಪ್ಯಾನ್ ಅಮೆರಿಕನ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕರಿತೇವೆ. ಸೊ ಇವರು ಕೂಡ ಈ ಒಂದು ಲಸಿಕೆಗಳನ್ನು ಪ್ರಿಕ್ಯೂರ್ ಮಾಡಲಿಕ್ಕೆ ಅಥವಾ ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಿದ್ರೆ ಕ್ಯೂಡೆಂಗಾ, ಸೊ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಈ ಒಂದು ಕ್ಯೂಡೆಂಗಾ ವ್ಯಾಕ್ಸಿನ್ಗೆ WHO ವತಿಯಿಂದ ಪ್ರೀ ಕ್ವಾಲಿಫಿಕೇಶನ್ ಬಂದಿರುತ್ತೆ. ಬಟ್ ಇದಕ್ಕಿಂತ ಮುಂಚೆ ಡೆಂಗ್ ವ್ಯಾಕ್ಸಿಯಾ ಅಂತ ಇರುತ್ತೆ. ಸೊ ಇದಕ್ಕೂ ಕೂಡ ಸೊ WHO ಪ್ರೀ ಕ್ವಾಲಿಫಿಕೇಶನ್ ಮಾಡಿರುತ್ತೆ. ಸೊ ಡೆಂಗ್ ವ್ಯಾಕ್ಸಿಯನ್ನು ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಸೆನೋಫಿ ಪ್ಯಾಸ್ಚರ್ ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಡೆಂಗ್ಯೂ ಕಾಯಿಲೆಗೆ ಸಂಬಂಧಪಟ್ಟಂತೆ 2 ಲಸಿಕೆಗಳಿಗೆ WHO ವತಿಯಿಂದ ಪ್ರೀ ಕ್ವಾಲಿಫಿಕೇಶನ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಡೆಂಗ್ಯೂ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವು ಕಲೆಕ್ಟ್ ಮಾಡೋದಾದ್ರೆ, ಸೊ ಇದೊಂದು ಮಸ್ಕಿಟೋ ಬೋರ್ನ್ ಡಿಸೀಸ್ ಆಗಿರುತ್ತೆ. ಅಂದರೆ ಸೊಳ್ಳೆಗಳಿಂದ ಹರಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸಾಮಾನ್ಯವಾಗಿ ಇದು ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ರೀಜನ್ಸ್ ಅಂದರೆ ಉಷ್ಣ ಮತ್ತು ಉಪೋಷ್ಣ ವಲಯದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಕಾರಣ ಏನಂದರೆ ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ಅಲ್ಲಿ ಸನ್ಲೈಟ್ ಜಾಸ್ತಿ ಇರುತ್ತೆ. ಎಲ್ಲಿ ಸನ್ಲೈಟ್ ಜಾಸ್ತಿ ಇರುತ್ತೆ ದೇರ್ ವಿಲ್ ಬಿ ಮೋರ್ ರೈನ್ಫಾಲ್. ವೇರ್ ದೇರ್ ಇಸ್ ಮೋರ್ ರೈನ್ಫಾಲ್ ದೇರ್ ವಿಲ್ ಬಿ ಯೂಜ್ ಫಾರೆಸ್ಟ್. ಎಲ್ಲಿ ಫಾರೆಸ್ಟ್ ಜಾಸ್ತಿ ಇರುತ್ತೆ ಅಲ್ಲಿ ಮಸ್ಕಿಟೋ ಜಾಸ್ತಿ ಇರುತ್ತೆ. ಎಲ್ಲಿ ಮಸ್ಕಿಟೋ ಜಾಸ್ತಿ ಇರುತ್ತೆ ಅಲ್ಲಿ ಡೆಂಗ್ಯೂ ಫೀವರ್ ಜಾಸ್ತಿ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ಇದನ್ನು ಉಂಟು ಮಾಡ್ತಕ್ಕಂಥ ವೈರಸ್ಸನ್ನು ನಾವು ಡೆಂಗ್ಯೂ ವೈರಸ್ ಅಂತ ಕರಿತೇವೆ. ಆಸ್ ಐ ಟೋಲ್ಡ್ ಯು ಬಿಫೋರ್, ಡೆಂಗ್ಯೂ ವೈರಸ್ನಲ್ಲಿ 4 ಸೆರೋಟೈಪ್ಗಳನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಇನ್ಫೆಕ್ಷನ್ ಏನಾದರೂ ಬಂದಾಗ ಸಪೋಸ್ ಈ 4ರಲ್ಲಿ ಒಂದು ಸೆರೋಟೈಪ್ ನಮಗೆ ಬಂದಿದೆ. ಸೊ ಒಂದು ಸೆರೋಟೈಪ್ ಬಂದು ನಮಗೆ ಇನ್ಫೆಕ್ಷನ್ ಆಗುತ್ತೆ ಮತ್ತು ನಾವು ರಿಕವರಿ ಆದಾಗ ಅದೇ ಸೆರೋಟೈಪ್ ಮತ್ತೊಮ್ಮೆ ನನ್ನನ್ನು ಅಟ್ಯಾಕ್ ಮಾಡಿದ್ರೆ ಡೆಂಗ್ಯೂ ಬರೋದಿಲ್ಲ. ಯಾಕಂದರೆ ಆಲ್ರೆಡಿ ನನ್ನ ದೇಹದಲ್ಲಿ ಆ್ಯಂಟಿಬಾಡೀಸ್ ಅದಕ್ಕೆ ವಿರುದ್ಧವಾಗಿ ಡೆವಲಪ್ ಆಗಿರ್ತವೆ. ಸಪೋಸ್ ನನಗೆ ಆಲ್ರೆಡಿ ಅಟ್ಯಾಕ್ ಆಗಿರ್ತಕ್ಕಂಥ ಸೆರೋಟೈಪ್ ಬದಲಾಗಿ ಮಿಕ್ಕಿದ 3 ಯಾವುದಾದ್ರೂ ಸೆರೋಟೈಪ್ಗಳು ನನ್ನ ದೇಹದೊಳಗಡೆ ಬಂದಾಗ ಸೊ ಮತ್ತೆ ಆ ಕಾಯಿಲೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಮೊದಲನೇ ಸೆರೋಟೈಪಿಂದ ಡೆವಲಪ್ ಆಗಿರ್ತಕ್ಕಂಥ ಆ್ಯಂಟಿಬಾಡೀಸ್ ಏನಿರ್ತವೆ ಅದು ಪಾರ್ಷಿಯಲ್ ಪ್ರೊಟೆಕ್ಷನನ್ನು ಮಾತ್ರ ನೀಡುತ್ತೆ. ಕಂಪ್ಲೀಟ್ ಪ್ರೊಟೆಕ್ಷನನ್ನು ನೀಡಲಿಕ್ಕೆ ಅದು ಶಕ್ತವಾಗಿರೋದಿಲ್ಲ ಅಂತಕ್ಕಂಥ ಪಾಯಿಂಟ್ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಯಾವ ರೀತಿಯ ಮಸ್ಕಿಟೋದಿಂದ ಈ ಕಾಯಿಲೆ ಬರುತ್ತೆ ಅಂದರೆ ಇಡೀಸ್ ಈಜಿಪ್ಟಿ ಮಸ್ಕಿಟೋದಿಂದ ಈ ಕಾಯಿಲೆ ಬರುತ್ತೆ. ಸೊ ಆ 4 ವೈರಸ್ನ ಸೆರೋಟೈಪ್ಗಳು ಯಾವ್ದ್ಯಾವುದು ಅಂತ ನಾವಿಲ್ಲಿ ನೋಡ್ಬೋದು. ಡೆನ್ವಿ1 ಅಂತ ಕರಿತೇವೆ, 2 ಅಂತ ಕರಿತೇವೆ, 3 ಅಂತ ಕರಿತೇವೆ, 4 ಅಂತ ಕರಿತೇವೆ. ಸೊ ಈ 4 ಸೆರೋಟೈಪ್ಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕಾಯಿಲೆ ಬಂದ ಕೂಡಲೇ 3 to 14 ಡೇಸಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಿಂಪ್ಟಮ್ಸ್ ಅಥವಾ ರೋಗ ಲಕ್ಷಣಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಹೈ ಫೀವರ್ ಬರುತ್ತೆ, ಜಾಯಿಂಟ್ ಪೇನ್ಸ್ ಬರುತ್ತೆ, ಮಸಲ್ ಪೇನ್ ಬರುತ್ತೆ. ಸೊ ಅದಾದ್ಮೇಲೆ ಸ್ಕಿನ್ ರ್ಯಾಷಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬಹಳಷ್ಟು ಕಾಯಿಲೆಗಳನ್ನು ನಾವು ಇನಿಷಿಯಲಿ ಡಿಟೆಕ್ಟ್ ಮಾಡಿದಾಗ ಅದನ್ನು ಸುಲಭವಾಗಿ ಕ್ಯೂರ್ ಮಾಡ್ಬೋದಾಗಿರುತ್ತೆ. ಬಟ್ ಅದನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ಏನಾದರೂ ನಾವು ಲೇಟ್ ಆದರೆ ಅದು ಸಿವಿಯರ್ ಡೆಂಗ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ಆ ಒಂದು ಗಂಭೀರತೆಯನ್ನು ನಾವೇನಂತ ಕರಿತೀವಿ ಅಂದರೆ ಡೆಂಗ್ಯೂ ಹೆಮರೇಜಿಕ್ ಫೀವರ್ ಅಥವಾ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ ಕರಿತೇವೆ. ಸೊ ಈ ಒಂದು ಸಿಂಡ್ರೋಮ್ ಅಥವಾ ಡೆಂಗ್ಯೂ ಹೆಮರೇಜಿಕ್ ಫೀವರ್ ಆದಾಗ ಏನೇನಾಗುತ್ತೆ ಅಂತ ನಾವು ನೋಡೋದಾದರೆ ಬ್ಲೀಡಿಂಗ್ ಅಥವಾ ರಕ್ತಸ್ರಾವವನ್ನು ನಾವು ನೋಡ್ಬೋದಾಗಿರುತ್ತೆ. ಲೋ ಲೆವೆಲ್ಸ್ ಆಫ್ ಬ್ಲಡ್ ಪ್ಲೇಟ್ಲೆಟ್ಸ್ ನೀವು ಕೇಳಿರ್ತೀರ, ಅಂದರೆ ಕಿರುತಟ್ಟೆಗಳ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇರುತ್ತೆ ಮತ್ತು ರಕ್ತದ ಒತ್ತಡ ಬಹಳ ಕಡಿಮೆ ಆಗುತ್ತೆ. ಅಂದರೆ ಬ್ಲಡ್ ಪ್ರೆಷರ್ ಅಂತಕ್ಕಂಥದ್ದು ತುಂಬ ಡ್ರಾಪ್ ಆಗುತ್ತೆ. ಸೊ ಈ ಸಮಯದಲ್ಲಿ ಅವರನ್ನು ಬದುಕಿಸ್ಕೊಳ್ತಕ್ಕಂಥದ್ದು ಬಹಳ ಕಷ್ಟವಾಗುತ್ತೆ. ಸೊ ಇದು ನಾವು ಅರ್ಲಿ ಡಿಟೆಕ್ಟ್ ಮಾಡದೇ ಇದ್ದಲ್ಲಿ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಆಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತೀಯ ಸೇನೆಗಾಗಿ ಮೆಷಿನ್ ಗನ್ನೊಂದಿಗೆ ಅಳವಡಿಸಲಾದ ಎಕ್ಸಾಕಾಪ್ಟರ್ ಡ್ರೋನ್ ಅನ್ನು ಅಭಿವೃದ್ಧಿಪಡಿಸಿದ ಕಂಪನಿಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಕಂಪನಿ ದಟ್ ಡೆವಲಪ್ ದಿ ಹೆಕ್ಸಾಕಾಪ್ಟರ್ ಡ್ರೋನ್ ಮೌಂಟೆಡ್ ವಿತ್ ದಿ ಮೆಷಿನ್ ಗನ್ ಫಾರ್ ಇಂಡಿಯನ್ ಆರ್ಮಿ? ಸೊ ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಸೊ ಡ್ರೋನ್ ಇರುತ್ತೆ, ಡ್ರೋನ್ಗೆ ಏನು ಮಾಡಿರ್ತಾರೆ ಅಂದರೆ ಮಷಿನ್ ಗನ್ನನ್ನು ಅದಕ್ಕೆ ಫಿಟ್ ಮಾಡಿರ್ತಾರೆ. ಸೊ ಈ ರೀತಿಯ ತಂತ್ರಜ್ಞಾನವನ್ನು ಒಳಗೊಂಡಿರ್ತಕ್ಕಂಥ ಡ್ರೋನ್ಗಳನ್ನು ನಮ್ಮ ಸೇನೆ ಈಗ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಹಾಗಿದ್ರೆ ಈ ತಂತ್ರಜ್ಞಾನವನ್ನು ಡೆವಲಪ್ ಮಾಡ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಕ್ರಾನ್ ಏರೋಸ್ಪೇಸ್ ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ತಂತ್ರಜ್ಞಾನವಾಗಿರುತ್ತೆ. ಸೊ ನಮ್ಮ ಡ್ರೋನ್ಗಳಿಗೆ ನಾವೇನು ಮಾಡ್ತೀವಿ ಅಂದರೆ ಸೊ ಈ ಒಂದು ಮಷಿನ್ ಗನ್ಗಳನ್ನು ಅದಕ್ಕೆ ಮೌಂಟ್ ಮಾಡ್ತಕ್ಕಂಥ ಒಂದು ಡ್ರೋನ್ಗಳನ್ನು ಈಗ ನಮ್ಮ ಭಾರತೀಯ ಸೇನೆ ಬಳಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈ ಒಂದು ತಂತ್ರಜ್ಞಾನವನ್ನು ನಮ್ಮ ಭಾರತ ದೇಶದ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ನ ಅಡಿಯಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ತಂತ್ರಜ್ಞಾನವಾಗಿರುತ್ತೆ. ಸೊ ಈ ಒಂದು ಡ್ರೋನ್ಗಳಿಗೆ ಒಂದು ನಾಮಕರಣ ಮಾಡಿರ್ತಾರೆ. ಏನಂತ ಇದನ್ನು ಕರೀತಾರೆ ಅಂದರೆ ಸಿರಿನ್ ಎಕ್ಸಾ ಡ್ರೋನ್ಸ್ ಅಂತ ಇದಕ್ಕೆ ನಾಮಕರಣವನ್ನು ಮಾಡಿರ್ತಾರೆ. ಸೊ ಇದರಲ್ಲಿ ಯಾವ ರೀತಿಯ ಒಂದು ಎಕ್ವಿಪ್ಮೆಂಟ್ಸನ್ನು ನಾವು ನೋಡ್ಬೋದಾಗಿರುತ್ತೆ ಅಂದರೆ ಮಾಡ್ಯುಲಾರ್ ವೆಪನ್ ಸಿಸ್ಟಮನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಬೇರೆ ಬೇರೆ ಒಂದು ಯುದ್ಧ ಸನ್ನಿವೇಶಗಳಲ್ಲಿ ನಮಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಡ್ರೋನ್ ಸಿಸ್ಟಮ್ ಆಗಿ ನಾವು ಇದನ್ನು ಬಳಕೆ ಮಾಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಚಿಕ್ಕದಾಗಿರ್ತಕ್ಕಂಥ ಫೈರ್ ಆರ್ಮ್ಸ್ ಇಂದ ಗ್ರೆನೇಡ್ಗಳಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಎಕ್ವಿಪ್ಮೆಂಟ್ಸ್ ಅಂದರೆ ವೆಪನ್ಸ್ ಅನ್ನು ಕೂಡ ಸೊ ಈ ರೀತಿಯ ಒಂದು ಡ್ರೋನ್ಗಳಲ್ಲಿ ಯೂಸ್ ಮಾಡಬಹುದಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಸೊ ಇಕ್ರಾನ್ ಏರೋಸ್ಪೇಸ್ನವರು ಡೆವಲಪ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ನಿಸಾರ್ ಉಪಗ್ರಹವು ಎಷ್ಟು ಬಾರಿ ಭೂಮಿಯನ್ನು ಸಂಪೂರ್ಣವಾಗಿ ನಕ್ಷೆ ಮಾಡಬಹುದು? ಹೌ ಫ್ರೀಕ್ವೆಂಟ್ಲಿ ಕ್ಯಾನ್ ನಿಸಾರ್ ಸ್ಯಾಟಲೈಟ್ ಫುಲ್ಲಿ ಮ್ಯಾಪ್ ದಿ ಅರ್ತ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟ್ವೈಸ್ ಅ ಮಂತ್. ಸೊ ನಿಸಾರ್ ಅಂತಕ್ಕಂಥದ್ದು ನಾಸಾ, ಇಸ್ರೋ ಇವರಿಬ್ಬರು ಕೊಲ್ಯಾಬ್ರೇಷನಲ್ಲಿ ಮಾಡ್ತಾ ಇರ್ತಕ್ಕಂಥ ಸಿಂಥೆಟಿಕ್ ಅಪರ್ಚರ್ ರಡಾರ್ ಸ್ಯಾಟಲೈಟ್ ಅಂತ ಕರಿತೇವೆ. ಸೊ ಈ ಒಂದು ಸ್ಯಾಟಲೈಟ್ ನಮ್ಮ ಭೂಮಿಯನ್ನು ನಕ್ಷೆ ಮಾಡುತ್ತೆ, ಅಂದರೆ ಮ್ಯಾಪಿಂಗ್ ಮಾಡುತ್ತೆ. ಸೊ ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಮ್ಯಾಪಿಂಗ್ ಮಾಡುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದು ಒಂದು ತಿಂಗಳಲ್ಲಿ 2 ಸಾರಿ ಮ್ಯಾಪಿಂಗ್ ಮಾಡ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಏನಕ್ಕೆ ಮ್ಯಾಪಿಂಗ್ ಮಾಡುತ್ತೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಸ್ಯಾಟಲೈಟನ್ನು ನಾವೇನಂತ ಕರಿತೀವಿ ಅಂದರೆ ನಿಸಾರ್ ಅಂತ ಕರಿತೇವೆ. ಸೊ ನಿಸಾರ್ ಅಂತಕ್ಕಂಥದ್ದು ನಾಸಾ ಮತ್ತು ಇಸ್ರೋದವರು ಇಬ್ಬರು ಜಂಟಿಯಾಗಿ ಲಾಂಚ್ ಮಾಡ್ತಾ ಇರ್ತಕ್ಕಂಥ ಒಂದು ಸಿಂಥೆಟಿಕ್ ಅಪರ್ಚರ್ ರಡಾರ್ ಆಗಿರುತ್ತೆ. ಇದರ ಫುಲ್ ಫಾರ್ಮನ್ನು ಕೇಳ್ಬೋದಾಗಿರುತ್ತೆ. ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್ ಸ್ಯಾಟಲೈಟ್. ಇದನ್ನು ನಾವು ಇನ್ ಶಾರ್ಟ್ ಏನಂತ ಕರಿತೀವಿ ಅಂದರೆ ನಿಸಾರ್ ಅಂತ ಕರಿತೇವೆ. ಸೊ ಈ ಒಂದು ನಿಸಾರ್ ಸ್ಯಾಟಲೈಟ್ನ ಒಂದು ವಿಶೇಷತೆ ಏನು ಅಂದರೆ ಇದು ಟೆಕ್ಟೋನಿಕ್ ಮೂವ್ಮೆಂಟ್ಸನ್ನು ಅಕ್ಯುರೇಟ್ ಆಗಿ ಮೆಷರ್ ಮಾಡುತ್ತೆ. ಅಂದರೆ ನಮ್ಮ ಭೂಮಿಯ ಮೇಲಿರ್ತಕ್ಕಂಥ ಫಲಕಗಳು, ಲಿಥೋಸ್ಪಿಯರ್ ಪ್ಲೇಟ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಇದು ಮೂವ್ ಆಗ್ತಾ ಇದೆ ಅಂತಕ್ಕಂಥದ್ದು ಜಿಯೋಗ್ರಫಿ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಡೆಫಿನೆಟ್ಲಿ ಗೊತ್ತಿರುತ್ತೆ. ಬಟ್ ಅದು ಹೇಗೆ ಮೂವ್ ಆಗ್ತಾ ಇದೆ ಅಷ್ಟು ಸೂಕ್ಷ್ಮತೆಗಳನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ಶಕ್ತಿ ಅಥವಾ ಸೂಕ್ಷ್ಮತೆ ಅಥವಾ ಒಂದು ಸಾಮರ್ಥ್ಯ ಈ ಒಂದು ನಿಸಾರ್ ಸ್ಯಾಟಲೈಟ್ಗೆ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು 2024 ಅಂತ್ಯದ ವೇಳೆಗೆ ಲಾಂಚ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಇದು ನಮ್ಮ ಭೂಮಿಯನ್ನು ಟ್ವೈಸ್ ಎ ಮಂತ್ ಅಂದರೆ ತಿಂಗಳಿಗೆ 2 ಬಾರಿ ಸಂಪೂರ್ಣವಾಗಿ ನಮ್ಮ ಭೂಮಿಯನ್ನು ಮ್ಯಾಪ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಸ್ಯಾಟಲೈಟ್ ಇದಾಗಿರುತ್ತೆ. ಹಾಗಿದ್ರೆ ಮ್ಯಾಪ್ ಏನಕ್ಕೆ ಮಾಡಬೇಕು, ಯಾವ ವಿಷಯಗಳನ್ನು ಮ್ಯಾಪ್ ಮಾಡುವುದರ ಮುಖಾಂತರ ನಾವು ತಿಳಿದುಕೊಳ್ಬೋದಾಗಿರುತ್ತೆ ಅಂದರೆ ಸೊ ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ವಾಟರ್ ಬಾಡೀಸ್, ಜಲಮೂಲಗಳ ಬಗ್ಗೆ ನಾವು ತಿಳ್ಕೊಳ್ಬೋದಾಗಿರುತ್ತೆ. ಗ್ರೀನರಿ, ನಮ್ಮ ಫಾರೆಸ್ಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಬೋದಾಗಿರುತ್ತೆ. ಸ್ನೋ ಕವರ್ ಅಂದರೆ ಹಿಮಾವೃತವಾಗಿರ್ತಕ್ಕಂಥ ಪ್ರದೇಶಗಳಾಗಿರ್ಬೋದು. ಅಗ್ರಿಕಲ್ಚರಲ್ ಚೇಂಜಸ್ ಅಂದರೆ ಕೃಷಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು. ಡೆಸರ್ಟಿಫಿಕೇಶನ್, ಮರುಭೂಮೀಕರಣ. ಅದಾದಮೇಲೆ ಏಡ್ ಇನ್ ಸ್ಟಡಿ ಆಫ್ ಕ್ಲೈಮೇಟ್ ರಿಲೇಟೆಡ್ ಇಶ್ಯೂಸ್ ಅಂದರೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಈ ಒಂದು ಮ್ಯಾಪಿಂಗ್ ಏನಿರುತ್ತೆ ಸೊ ಅದು ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಇದರ ಜೊತೆಗೆ ಆಸ್ ಐ ಟೋಲ್ಡ್ ಯು ಬಿಫೋರ್, ಇಟ್ ಕ್ಯಾನ್ ಈವನ್ ಅಬ್ಸರ್ವ್ ಟೈನಿ ಮೂಮೆಂಟ್ಸ್ ಆಫ್ ದಿ ಅರ್ತ್ ಸರ್ಫೇಸ್ ಅಂದರೆ ಭೂಮಿಯ ಮೇಲೆ ಆಗ್ತಕ್ಕಂಥ ಸಣ್ಣ ಒಂದು ಚಲನೆಗಳನ್ನು ಕೂಡ ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿ ನಾವು ಇದನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಮಾಲ್ ಮೂಮೆಂಟ್ಸನ್ನು ನಾವು ಅಬ್ಸರ್ವ್ ಮಾಡೋದ್ರಿಂದ ನಮ್ಗಾಗ್ತಕ್ಕಂಥ ಅನುಕೂಲ ಏನು ಅಂದರೆ ಈ ಒಂದು ವಾಲ್ಕ್ಯಾನಿಕ್ ಎರಪ್ಷನ್ ಮತ್ತು ಲ್ಯಾಂಡ್ ಸ್ಲೈಡ್ಸ್ ಅಂದರೆ ಜ್ವಾಲಾಮುಖಿ ಸ್ಫೋಟಗಳಾಗ್ತಕ್ಕಂಥ ಪ್ರದೇಶಗಳು ಮತ್ತು ಭೂಕುಸಿತ ಆಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ನಾವು ಪ್ರಿಡಿಕ್ಟ್ ಮಾಡ್ತಕ್ಕಂಥ ಒಂದು ಕಾರಣಕ್ಕಾಗಿ ಈ ಒಂದು ನಿಸಾರ್ ಸ್ಯಾಟಲೈಟ್ ಅಂತಕ್ಕಂಥದ್ದು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಯಾವ ಉದ್ದೇಶಕ್ಕಾಗಿ ಅಂದರೆ ಯಾವ ಪರ್ಪಸ್ಗಾಗಿ ಇದನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅಂದರೆ ಇಕೋಸಿಸ್ಟಮ್ ಡಿಸ್ಟರ್ಬೆನ್ಸಸ್ ಅಂದರೆ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಆಗ್ತಾ ಇರ್ತಕ್ಕಂಥ ಅಡಚಣೆಗಳ ಬಗ್ಗೆ ನಾವು ಹೆಚ್ಚಿನ ಅಧ್ಯಯನವನ್ನು ಮಾಡಬಹುದಾಗಿರುತ್ತೆ. ಐಸ್ ಶೀಟ್ ಕೊಲ್ಯಾಪ್ಸ್ ಅಂದರೆ ಈ ಒಂದು ಹಿಮದ ಶೀಟ್ಗಳೇನಿರ್ತವೆ ಸೊ ಅದು ಕೊಲ್ಯಾಪ್ಸ್ ಆಗ್ತಕ್ಕಂಥದ್ದು. ನ್ಯಾಚುರಲ್ ಹಜಾರ್ಡ್ ಸಚ್ ಆಸ್ ಅರ್ತ್ ಕ್ವೇಕ್ಸ್, ಸುನಾಮಿ, ವಾಲ್ಕೆನೋಸ್ ಮತ್ತು ಲ್ಯಾಂಡ್ ಸ್ಲೈಡ್ಸ್ ಅಂದರೆ ಭೂಕಂಪಗಳಾಗಿರ್ಬೋದು, ಸುನಾಮಿ ಆಗಿರ್ಬೋದು, ಭೂಕುಸಿತಗಳಾಗಿರ್ಬೋದು. ಸೊ ಇವುಗಳೆಲ್ಲದರ ಬಗ್ಗೆ ಸೂಕ್ತವಾಗಿ ಅಧ್ಯಯನ ಮಾಡಲಿಕ್ಕೆ ಸೊ ಈ ಒಂದು ನಿಸಾರ್ ಸ್ಯಾಟಲೈಟನ್ನು ನಾವು ಬಳಕೆ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6.
ಸ್ಪೆಕ್ಯುಲೋಸ್ 3 ಯಾವ ರೀತಿಯ ನಕ್ಷತ್ರಕ್ಕೆ ಸಂಬಂಧಪಟ್ಟಿದೆ? ಸೊ ವಾಟ್ ಟೈಪ್ ಆಫ್ ಸ್ಟಾರ್ ಡಸ್ ಸ್ಪೆಕ್ಯುಲೋಸ್ 3 ಬಿಲಾಂಗ್ ಟು? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ನಕ್ಷತ್ರ. ಆ ನಕ್ಷತ್ರವನ್ನು ನಾವೇನಂತ ಕರಿತೀವಿ ಅಂದರೆ ಸ್ಪೆಕ್ಯುಲೋಸ್ 3 ಅಂತ ಕರಿತೇವೆ. ಸೊ ಈ ಒಂದು ನಕ್ಷತ್ರ ಯಾವ ರೀತಿಯ ನಕ್ಷತ್ರ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿಳಿಯ ಕುಬ್ಜ ಅಥವಾ ವೈಟ್ ಡ್ವಾರ್ಫ್ ಅಂತ ಕರಿತೇವೆ. ಸೊ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ, ಒಂದು ನಕ್ಷತ್ರ ಅಂದ ಕೂಡಲೇ ಸಾಮಾನ್ಯವಾಗಿ ಅದರ ಸುತ್ತಲೂ ನಾವು ಗ್ರಹಗಳು ತಿರುಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಸೂರ್ಯನ ಸುತ್ತಾ ಇರ್ತಕ್ಕಂಥ 8 ಗ್ರಹಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಸೊ ಅದೇ ರೀತಿ ನಮ್ಮ ಬಾಹ್ಯಾಕಾಶದಲ್ಲಿ ದೇರ್ ಆರ್ ಸೋ ಮೆನಿ ಸ್ಟಾರ್ಸ್, ಸಾಕಷ್ಟು ನಕ್ಷತ್ರಗಳಿದ್ದಾವೆ. ಆ ನಕ್ಷತ್ರಗಳ ಸುತ್ತ ಈಗ ಒಂದು ನಕ್ಷತ್ರ, ಅದನ್ನು ನಾವು ಸ್ಪೆಕ್ಯುಲೋಸ್ 3 ಅಂತ ಕರಿತೇವೆ. ಸ್ಪೆಕ್ಯುಲೋಸ್ 3 ಸುತ್ತ ನಮ್ಮ ಭೂಮಿಯ ಗಾತ್ರದಲ್ಲಿರ್ತಕ್ಕಂಥ ಅಂದರೆ ಸೈಜ್ ಆಫ್ ದಿ ಅರ್ತ್ ಏನಿರುತ್ತೆ ಅಷ್ಟೇ ಗಾತ್ರವಿರ್ತಕ್ಕಂಥ ಒಂದು ಎಕ್ಸೋ ಪ್ಲಾನೆಟ್ ಅನ್ನು ಪತ್ತೆ ಮಾಡಿರ್ತಾರೆ. ಸೊ ಈ ಒಂದು ಎಕ್ಸೋ ಪ್ಲಾನೆಟ್ ಬಗ್ಗೆ ನಾವು ಈ ಆರ್ಟಿಕಲ್ ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ಸೊ ನಕ್ಷತ್ರವನ್ನ ನಾವೇನಂತ ಕರಿತೇವೆ ಅಂದರೆ ಸ್ಪೆಕ್ಯುಲೋಸ್ 3 ಅಂತ ಕರಿತೇವೆ. ಸೊ ಅದರ ಸುತ್ತಲೂ ಆರ್ಬಿಟ್ ಆಗ್ತಾ ಇರ್ತಕ್ಕಂಥ ಗ್ರಹವನ್ನು ನಾವು ಸ್ಪೆಕ್ಯುಲೋಸ್ 3b ಅಂತ ಕರಿತೇವೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇಟ್ ಈಸ್ ರಫ್ಲಿ ದ ಸೇಮ್ ಸೈಜ್ ಆಫ್ ದಿ ಅರ್ತ್, ಅಂದರೆ ನಮ್ಮ ಭೂಮಿಯ ಗಾತ್ರ ಏನಿರುತ್ತೆ ಸೊ ಅಷ್ಟೇ ಗಾತ್ರವನ್ನು ಹೊಂದಿರತಕ್ಕಂಥ ಒಂದು ಗ್ರಹವಾಗಿರುತ್ತೆ. ಸೊ ಇದು 17 hours ಆರ್ಬಿಟ್ ಅರೌಂಡ್ ಇಟ್ಸ್ ಹೋಸ್ಟ್ ಸ್ಟಾರ್, ಅಂದರೆ ಅದರ ನಕ್ಷತ್ರ ಏನಿರುತ್ತೆ ಸೊ ಅದರ ಒಂದು ರೌಂಡ್ ಬರಲಿಕ್ಕೆ ಕೇವಲ 17 ಗಂಟೆಗಳಲ್ಲಿ ಒಂದು ಸುತ್ತು ಆಗ್ತಕ್ಕಂಥ ಗ್ರಹವನ್ನು ಈಗ ಪತ್ತೆ ಹಚ್ಚಿರ್ತಾರೆ. ಸೊ ಈ ಒಂದು ಪತ್ತೆ ಹಚ್ಚಿರ್ತಕ್ಕಂಥ ಒಂದು ವಿಷಯ ಏನಿರುತ್ತೆ ಅದು ಯಾವ ಪ್ರಾಜೆಕ್ಟ್ನ ಅಡಿಯಲ್ಲಿ ಇದನ್ನು ಪತ್ತೆ ಹಚ್ಚಿರ್ತಾರೆ ಅಂದರೆ ಒಂದು ಸ್ಪೆಕ್ಯುಲೋಸ್ ಪ್ರಾಜೆಕ್ಟ್ ಅಂತ ಇದೆ. ಸ್ಪೆಕ್ಯುಲೋಸ್ ಪ್ರಾಜೆಕ್ಟನ್ನು ಏನಕ್ಕೆ ಲಾಂಚ್ ಮಾಡಿರ್ತಾರೆ ಅಂದರೆ ಲೋ ಮಾಸ್ ಸ್ಟಾರ್ಸ್, ಅಂದರೆ ಅತ್ಯಂತ ಕಡಿಮೆ ದ್ರವ್ಯರಾಶಿಯನ್ನು ಹೊಂದಿರತಕ್ಕಂಥ ನಕ್ಷತ್ರಗಳು, ಬ್ರೌನ್ ಡ್ವಾರ್ಫ್ ಅಂತ ಕರಿತೇವೆ, ಅಂದರೆ ಕಂದು ಕುಬ್ಜಗಳು ಅಂತ ನಾವೇನು ಹೇಳ್ತೇವೆ. ಸೊ ಇವುಗಳನ್ನು ಅಧ್ಯಯನ ಮಾಡುವ ಸಲುವಾಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್, ಅದನ್ನು ಸ್ಪೆಕ್ಯುಲೋಸ್ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಾಜೆಕ್ಟ್ನ ಭಾಗದ ಅನ್ವಯವಾಗಿ ಸೊ ಈ ಒಂದು ಸ್ಪೆಕ್ಯುಲೋಸ್ ಡ್ವಾರ್ಫ್ ಪ್ಲಾನೆಟ್ ಅನ್ನು ಅಥವಾ ಎಕ್ಸೋ ಪ್ಲಾನೆಟ್ ಅನ್ನು ಈಗ ಪತ್ತೆ ಹಚ್ಚಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ವಾಸ್ಪ್ 193b ಯ ಸಾಂದ್ರತೆಯು ಗುರುಗ್ರಹದ ಸಾಂದ್ರತೆಗೆ ಹೇಗೆ ಹೋಲಿಕೆಯಾಗುತ್ತದೆ? ಹೌ ಡಸ್ ದ ಡೆನ್ಸಿಟಿ ಆಫ್ ವಾಸ್ಪ್ 193b ಕಂಪೇರಬಲ್ ಟು ದಟ್ ಆಫ್ ಜುಪಿಟರ್? ಅಂದರೆ ಗುರುಗ್ರಹ ಇದರ ಡೆನ್ಸಿಟಿ ಮತ್ತು ಈಗ ಕಂಡು ಹಿಡಿದಿರ್ತಕ್ಕಂಥ ಈ ಒಂದು ವಾಸ್ಪ್ 193 ಸಾಂದ್ರತೆ ಇವೆರಡನ್ನ ಕಂಪೇರ್ ಮಾಡಿಕೊಂಡಾಗ ಸೊ ಆ ಒಂದು ಹೋಲಿಕೆ ಹೇಗಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಾಸ್ಪ್ 193b ಏನಿದೆ ಸೊ ಇದನ್ನು ನಾವು ಗುರುಗ್ರಹದ ಡೆನ್ಸಿಟಿಗೆ ಕಡಿಮೆ ಕಂಪೇರ್ ಮಾಡಿದಾಗ ಸೊ ಕಡಿಮೆ ಇದೆ, ಲೆಸ್ ದೆನ್ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪ್ಲಾನೆಟನ್ನು ನಾವೇನಂತ ಕರಿತೀವಿ ಅಂದರೆ ವಾಸ್ಪ್ ಪ್ಲಾನೆಟ್ ಅಂತ ಕರಿತೇವೆ. ಸೊ ಇದನ್ನು ನಾವು ಏನಕ್ಕೆ ಕಂಪೇರ್ ಮಾಡ್ತಾ ಇದ್ದೀವಿ ಅಂದರೆ ಕಾಟನ್ ಕ್ಯಾಂಡಿಗೆ ಕಂಪೇರ್ ಮಾಡ್ತಾ ಇದ್ದೇವೆ. ಕಾಟನ್ ಕ್ಯಾಂಡಿ ಅಂತಕ್ಕಂಥದ್ದು ನಾವು ತಿಂತಕ್ಕಂಥ ತಿನಿಸು. ಸೊ ಕಾಟನ್ ಹತ್ತಿಯ ರೂಪದಲ್ಲಿ ಪಿಂಕ್ ಕಲರಲ್ಲಿ ಇರುತ್ತೆ. ಸೊ ಅದು ನೋಡಲಿಕ್ಕೆ ದಪ್ಪದಾಗಿರುತ್ತೆ, ಬಟ್ ಅದರ ಡೆನ್ಸಿಟಿ ಬಹಳ ಕಡಿಮೆ ಇರುತ್ತೆ. ಸೊ ಈ ಒಂದು ಪ್ಲಾನೆಟ್ ಕೂಡ ಈಗ ಪತ್ತೆ ಹಚ್ಚಿರ್ತಕ್ಕಂಥ ಪ್ಲಾನೆಟ್ ಕೂಡ ನೋಡಲಿಕ್ಕೆ ತುಂಬ ಬೃಹತ್ತಾಗಿರುತ್ತೆ, ಬಟ್ ಅದರ ಸಾಂದ್ರತೆ ಬಹಳ ಕಡಿಮೆ ಇರುತ್ತೆ. ಸೊ ಈ ರೀತಿಯ ಒಂದು ಗ್ರಹವನ್ನು ನಮ್ಮ ವಿಜ್ಞಾನಿಗಳು ಈಗ ಪತ್ತೆ ಹಚ್ಚಿರ್ತಾರೆ. ಸೊ ಈ ಒಂದು ಗ್ರಹವನ್ನು ನಾವು ಕಾಟನ್ ಕ್ಯಾಂಡಿ ಲೈಕ್ ಎಕ್ಸೋ ಪ್ಲಾನೆಟ್ ಅಂತ ಕರಿತೇವೆ. ಎಕ್ಸೋ ಪ್ಲಾನೆಟ್ ಅಂದರೆ ನಮ್ಮ ಸೌರಮಂಡಲದಿಂದ ಹೊರಗಡೆ ಇರತಕ್ಕಂಥ ಯಾವುದೇ ಗ್ರಹವನ್ನು ನಾವು ಎಕ್ಸೋ ಪ್ಲಾನೆಟ್ ಅಂತ ಕರಿತೇವೆ. ಸೊ ಈಗ ಕಂಡು ಹಿಡಿದಿರ್ತಕ್ಕಂಥ ಜುಪಿಟರ್ಗಿಂತ ಬೃಹತ್ತಾಗಿರ್ತಕ್ಕಂಥ ಎಕ್ಸೋ ಪ್ಲಾನೆಟ್ ಅನ್ನು ನಾವೇನಂತ ಕರಿತೇವೆ ಅಂದರೆ ವಾಸ್ಪ್ 193b ಅಂತ ಕರಿತೇವೆ. ಸೊ ಇಟ್ ಈಸ್ ರಫ್ಲಿ 50% ಬಿಗರ್ ದ್ಯಾನ್ ಜುಪಿಟರ್, ಅಂದರೆ ಜುಪಿಟರ್ ಎಷ್ಟು ಗಾತ್ರ ಇದೆ ಸೊ ಅದಕ್ಕಿಂತ 50% ದೊಡ್ಡದಾಗಿರ್ತಕ್ಕಂಥ ಗ್ರಹವಾಗಿರುತ್ತೆ. ಬಟ್ ಇದರ ಮಾಸ್ ಅಥವಾ ದ್ರವ್ಯರಾಶಿ ಏನಿರುತ್ತೆ ಇಟ್ ಈಸ್ ಜಸ್ಟ್ 0.14 ದಟ್ ಆಫ್ ಜುಪಿಟರ್, ಅಂದರೆ ಜುಪಿಟರ್ ಎಷ್ಟು ಮಾಸ್ ಇರುತ್ತೆ ಅದರ ಕೇವಲ 0.14 ಮಾಸ್ ಅಷ್ಟು ಮಾತ್ರ ಕಡಿಮೆ ಇರುತ್ತೆ. ಅದಕ್ಕೆ ಇದನ್ನು ಕಾಟನ್ ಕ್ಯಾಂಡಿಗೆ ಕಂಪೇರ್ ಮಾಡಿರ್ತಾರೆ. ಕಾಟನ್ ಕ್ಯಾಂಡಿ ನಮ್ಗೆ ಗೊತ್ತು ನೋಡಲಿಕ್ಕೆ ದೊಡ್ಡದಾಗಿರುತ್ತೆ, ಬಟ್ ಅದರ ವೆಯ್ಟ್ ಮಾತ್ರ ತುಂಬ ಹಗುರವಾಗಿರ್ತಕ್ಕಂಥ ಕಾರಣದಿಂದ ಇದನ್ನು ಕಾಟನ್ ಕ್ಯಾಂಡಿ ಪ್ಲಾನೆಟ್ ಅಂತ ಕರಿತೇವೆ. ಸೊ ಈ ಒಂದು ಪ್ಲಾನೆಟ್ ಏನಿದೆ ಇದು 1200 ಲೈಟ್ ಇಯರ್ಸ್ ಅವೇ ಇರುತ್ತೆ, ಅಂದರೆ ನಮ್ಮ ಭೂಮಿಯಿಂದ 1200 ಬೆಳಕಿನ ವರ್ಷಗಳಷ್ಟು ದೂರದಲ್ಲಿರ್ತಕ್ಕಂಥ ಒಂದು ಪ್ಲಾನೆಟ್ ಆಗಿರುತ್ತೆ. ಸೊ ಇದರ ಒಳಗಡೆ ನಾವು ಹೈಡ್ರೋಜನ್ ಮತ್ತು ಹೀಲಿಯಂಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ಲಾನೆಟ್ ಏನಿದೆ ಇಟ್ ಈಸ್ ಸೆಕೆಂಡ್ ಲೈಟೆಸ್ಟ್ ಎಕ್ಸೋ ಪ್ಲಾನೆಟ್ ಫೌಂಡ್ ಆನ್ ಇಟ್ಸ್ ಡೈಮೆನ್ಷನ್ ಆ್ಯಂಡ್ ಮಾಸ್, ಅಂದರೆ ನಮ್ಮ ಬಾಹ್ಯಾಕಾಶದಲ್ಲಿ ಇದುವರೆಗೂ ಸಿಕ್ಕಿರ್ತಕ್ಕಂಥ ಗ್ರಹಗಳಲ್ಲಿ ಎರಡನೇ ಅತ್ಯಂತ ಹಗುರವಾಗಿರ್ತಕ್ಕಂಥ ಎಕ್ಸೋ ಪ್ಲಾನೆಟ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ
ವಿಜ್ಞಾನಿಗಳು ಈ ಒಂದು ಎಕ್ಸೋ ಪ್ಲಾನೆಟ್ಗಳನ್ನು ಹೇಗೆ ಕಂಡುಹಿಡಿತಾರೆ, ಇದೊಂದು ಬೇಸಿಕ್ ನಾಲೆಜ್ ನಮಗೆ ಇರಬೇಕಾಗಿರುತ್ತೆ. ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡ್ತಾ ಇರ್ತೇವೆ. ಸೊ ಹೊಸದಾಗಿರ್ತಕ್ಕಂಥ ಗ್ರಹ ಅಥವಾ ಎಕ್ಸೋ ಪ್ಲಾನೆಟನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಸಾಕಷ್ಟು ಬಾರಿ ನಾವು ಚರ್ಚೆ ಮಾಡ್ತಾ ಇರ್ತೇವೆ. ಸೊ ಈ ಒಂದು ಎಕ್ಸೋ ಪ್ಲಾನೆಟ್ಗಳನ್ನು ಕಂಡು ಹಿಡಿತಕ್ಕಂಥ ವಿಧಾನ ಯಾವುದು? ಸೊ ಇದನ್ನು ಕಂಡುಹಿಡಿಯಲಿಕ್ಕೆ 2 ವಿಧಾನಗಳನ್ನು ಮೇಜರ್ ಆಗಿ ವಿಜ್ಞಾನಿಗಳು ಬಳಕೆ ಮಾಡ್ತಾರೆ. ಸೊ ಒಂದನ್ನು ನಾವೇನಂತ ಕರಿತೀವಿ ಅಂದರೆ ಟ್ರಾನ್ಸಿಟ್ ಮೆಥಡ್ ಅಂತ ಕರಿತೇವೆ. ಸೊ ವಾಟ್ ಈಸ್ ಟ್ರಾನ್ಸಿಟ್ ಮೆಥಡ್? ಟ್ರಾನ್ಸಿಟ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ ಅಬ್ಸರ್ವಿಂಗ್ ದಿ ಡಿಮ್ಮಿಂಗ್ ಆಫ್ ಸ್ಟಾರ್ಸ್ ಲೈಟ್ ಆಸ್ ದಿ ಪ್ಲಾನೆಟ್ ಪಾಸಸ್ ಇನ್ ಫ್ರಂಟ್ ಆಫ್ ಇಟ್. ಅಂದರೆ ಸೊ ಇವಾಗೊಂದು ನಕ್ಷತ್ರ ಇರುತ್ತೆ, ನಕ್ಷತ್ರದ ಸುತ್ತ ಒಂದು ಗ್ರಹ ಸುತ್ತುತ್ತಾ ಇರುತ್ತೆ. ನಾನಿಲ್ಲಿ ಅಬ್ಸರ್ವರ್, ನಾನು ಇಲ್ಲಿಂದ ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಸೊ ನಾನು ಇಲ್ಲಿಂದ ಅಬ್ಸರ್ವ್ ಮಾಡಿದಾಗ ನಕ್ಷತ್ರ ಮತ್ತು ನನ್ನ ಮಧ್ಯ ಗ್ರಹ ಬಂದಾಗ ಈ ನಕ್ಷತ್ರದ ಬೆಳಕು ನಾನು ಏನು ನೋಡ್ತಾ ಇರ್ತೇನೆ, ಸೊ ಅದರ ಒಂದು ಬದಲಾವಣೆ ಆಗುತ್ತೆ, ಅದು ಡಿಮ್ ಆಗುತ್ತೆ ಅಥವಾ ಮಂದಾಗುತ್ತೆ. ಅಫ್ಕೋರ್ಸ್ ಯಾವುದೇ ಒಂದು ಪ್ರಕಾಶಮಾನವಾದ ಬೆಳಕಿನ ಮುಂದೆ ಒಂದು ವಸ್ತು ಬಂದಾಗ ಆ ಬೆಳಕಿನ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಸೊ ಈ ಒಂದು ಇಂಟೆನ್ಸಿಟಿ ಕಡಿಮೆ ಆದಾಗ ಅಲ್ಲೊಂದು ಎಕ್ಸೋ ಪ್ಲಾನೆಟ್ ಇದೆ ಅಂತಕ್ಕಂಥ ಮಾಹಿತಿಯನ್ನು ವಿಜ್ಞಾನಿಗಳು ಕಂಡುಹಿಡಿತಾರೆ. ಮತ್ತು ಎಷ್ಟು ಡಿಮ್ ಆಗುತ್ತೆ ಅಷ್ಟು ಗಾತ್ರ ಇದೆ ಅನ್ನೋದನ್ನು ಅವರು ಆಂಟಿಸಿಪೇಟ್ ಮಾಡ್ತಾರೆ. ಅಂದರೆ ಜಾಸ್ತಿ ಡಿಮ್ ಆದರೆ ಸೊ ಜಾಸ್ತಿ ಸೈಜ್ ಇದೆ, ಕಡಿಮೆ ಡಿಮ್ ಆದರೆ ಅದು ಕಡಿಮೆ ಗಾತ್ರವನ್ನು ಹೊಂದಿದೆ ಅಂತಕ್ಕಂಥ ಒಂದು ಬೇಸಿಸ್ನ ಮೇಲೆ ಇದನ್ನು ಪತ್ತೆ ಹಚ್ಚುತ್ತಾರೆ. ಸೊ 2ನೇ ಮೆಥಡನ್ನು ನಾವು ರೇಡಿಯಲ್ ವೆಲಾಸಿಟಿ ಅಥವಾ ಡಾಪ್ಲರ್ ಶಿಫ್ಟ್ ಮೆಥಡ್ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ರೇಡಿಯಲ್ ವೆಲಾಸಿಟಿ? ರೇಡಿಯಲ್ ವೆಲಾಸಿಟಿ ಅಂದರೆ ಇಮ್ಯಾಜಿನ್ ದಿಸ್ ಇಸ್ ಅ ಸನ್ ಅಥವಾ ಯಾವುದೇ ಒಂದು ನಕ್ಷತ್ರವಾಗಿರುತ್ತೆ. ಸೊ ದಿಸ್ ಇಸ್ ದ ಪ್ಲಾನೆಟ್ ಆಗಿರುತ್ತೆ. ಸೊ ಪ್ಲಾನೆಟ್ನಿಂದ ಒಂದು ಗ್ರಾವಿಟೇಷನಲ್ ಪವರ್ ಈ ಒಂದು ಸ್ಟಾರ್ ಮೇಲೆ ಬೀಳ್ತಾ ಇರುತ್ತೆ. ಸೊ ಯಾವಾಗ ಒಂದು ಗುರುತ್ವಾಕರ್ಷಣ ಶಕ್ತಿ ಒಂದು ನಕ್ಷತ್ರದ ಮೇಲೆ ಬೀಳ್ತಾ ಇರುತ್ತೆ, ಸೊ ದೇರ್ ವಿಲ್ ಬಿ ಲಿಟಲ್ ಮೂಮೆಂಟ್ ಆಫ್ ದಿಸ್ ಸ್ಟಾರ್. ಸೊ ಈ ಒಂದು ನಕ್ಷತ್ರದ ಒಂದು ಚಲನೆ ಆಗುತ್ತೆ. ಆ ಒಂದು ಚಲನೆಯನ್ನು ಐಡೆಂಟಿಫೈ ಮಾಡುವ ಕಾರಣದಿಂದ ಸೊ ಅಲ್ಲೊಂದು ಎಕ್ಸೋ ಪ್ಲಾನೆಟ್ ಇದೆ ಅಂತಕ್ಕಂಥದ್ದನ್ನು ನಾವು ಪತ್ತೆ ಹಚ್ಚಬಹುದಾಗಿರುತ್ತೆ. ಸೊ ಈ 2 ವಿಧಾನಗಳಿಂದ, ಒನ್ ಈಸ್ ಐಡೆಂಟಿಫೈಯಿಂಗ್ ದ ಗ್ರಾವಿಟೇಷನಲ್ ಶಿಫ್ಟ್, ಅದನ್ನು ಐಡೆಂಟಿಫೈ ಮಾಡೋದ್ರಿಂದ, ಇನ್ನೊಂದು ಟ್ರಾನ್ಸಿಟ್, ರೇಡಿಯಲ್ ಟ್ರಾನ್ಸಿಟ್ ಅಂತ ಕರಿತೇವೆ. ಸೊ ಇವೆರಡು ತಂತ್ರಜ್ಞಾನಗಳನ್ನು ಉಪಯೋಗಿಸ್ಕೊಂಡು ಎಕ್ಸೋ ಪ್ಲಾನೆಟ್ಗಳನ್ನು ವಿಜ್ಞಾನಿಗಳು ಪತ್ತೆ ಹಚ್ಚತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಪೋಲರಿಸ್ ಡಾನ್ ಮಿಷನ್ಗೆ ಯಾವ ಕಂಪನಿ ಸಂಬಂಧಿಸಿದೆ? ಸೊ ವಿಚ್ ಕಂಪನಿ ಇಸ್ ಬಿಹೈಂಡ್ ಪೋಲರಿಸ್ ಡಾನ್ ಮಿಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಪೇಸ್ ಎಕ್ಸ್ ಮಾಡ್ತಾ ಇರ್ತಕ್ಕಂಥ ಮುಂದಿನ ಮಿಷನ್ ಅನ್ನು ನಾವೇನಂತ ಕರಿತೇವೆ ಅಂದರೆ ಪೋಲರಿಸ್ ಡಾನ್ ಅಂತ ಕರಿತೇವೆ. ಸೊ ಇದೊಂದು ಪ್ರೈವೇಟ್ ಮಿಷನ್ ಆಗಿರುತ್ತೆ. ವಾಟ್ ಯು ಮೀನ್ ಬೈ ಪ್ರೈವೇಟ್? ಪ್ರೈವೇಟ್ ಅಂದರೆ ಸೊ ಇವರೇನು ಮಾಡ್ತಾ ಇದ್ದಾರೆ ಅಂದರೆ ಸಿವಿಲಿಯನ್ಸನ್ನು, ಅಂದರೆ ಖಗೋಳಶಾಸ್ತ್ರಜ್ಞರನ್ನಲ್ಲ, ಸೊ ಯಾರಿಗೆ ಈ ಒಂದು ಖಗೋಳಶಾಸ್ತ್ರದ ಬಗ್ಗೆ ಯಾವುದೇ ನಾಲೆಜ್ ಇರೋದಿಲ್ವೋ ಆ ರೀತಿಯ ಸಾಮಾನ್ಯ ನಾಗರಿಕರನ್ನು ಬಾಹ್ಯಾಕಾಶಕ್ಕೆ ಪ್ರವಾಸೋದ್ಯಮದ ರೀತಿಯಲ್ಲಿ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥವರು ಸ್ಪೇಸ್ ಎಕ್ಸ್ ಆಗಿರ್ತಾರೆ. ಬಟ್ ಈ ಒಂದು ಕಾರ್ಯಾಚರಣೆಯಲ್ಲಿ ಇನ್ನೊಂದು ವಿಶೇಷತೆ ಕೂಡ ಇದೆ. ಯಾಕಂದರೆ ಈ ರೀತಿಯ ಕಾರ್ಯಾಚರಣೆಗಳನ್ನು ಇವರು ಆಲ್ರೆಡಿ ಪ್ರಾರಂಭ ಮಾಡಿದ್ದಾರೆ, ಮುಂಚೆ ಕೂಡ ಮಾಡಿದ್ದಾರೆ. ಬಟ್ ಈ ಸರಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷತೆಯನ್ನು ಒಳಗೊಂಡಿರುತ್ತೆ. ಆ ವಿಶೇಷತೆ ಏನು ಅಂದರೆ ಸ್ಪೇಸ್ ವಾಕ್ ಅಂತ ಕರಿತೇವೆ. ಅಂದರೆ ಬರೀ ಅವರು ಸ್ಪೇಸ್ ಕ್ರಾಫ್ಟ್ ಒಳಗಡೆ ಇರೋದಿಲ್ಲ, ಸ್ಪೇಸ್ ಕ್ರಾಫ್ಟಿಂದ ಹೊರಗಡೆ ಬಂದು ಬಾಹ್ಯಾಕಾಶದಲ್ಲಿ ವಾಕ್ ಮಾಡ್ತಕ್ಕಂಥ ಮೊಟ್ಟ ಮೊದಲ ಸಿವಿಲಿಯನ್ ಸ್ಪೇಸ್ ವಾಕನ್ನು ಮಾಡ್ತಾ ಇರ್ತಕ್ಕಂಥ ಕಾರ್ಯಾಚರಣೆ ಆಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯನ್ನು ನಾವೇನಂತ ಕರಿತೀವಿ ಅಂದರೆ ಪೋಲರಿಸ್ ಡಾನ್ ಅಂತ ಕರಿತೇವೆ. ಸೊ ವೈ ಇಟ್ ಈಸ್ ಸಿಗ್ನಿಫಿಕೆಂಟ್ ಅಥವಾ ಇಂಪಾರ್ಟೆಂಟ್ ಅಂತ ಹೇಳೋದಾದರೆ, ಫಸ್ಟ್ ಎವರ್ ಆಲ್ ಸಿವಿಲಿಯನ್ ಸ್ಪೇಸ್ ವಾಕ್ ಆಗಿರುತ್ತೆ. ಅಂದರೆ ಮೊಟ್ಟ ಮೊದಲ ಬಾರಿಗೆ ಇದು ಎಲ್ಲ ನಾಗರಿಕರನ್ನು ಮಾತ್ರ ಒಳಗೊಂಡಿರ್ತಕ್ಕಂಥ, ಅಂದರೆ ಯಾರೂ ಇಲ್ಲಿ ಎಕ್ಸ್ಪರ್ಟ್ಸ್ ಅಥವಾ ಖಗೋಳಶಾಸ್ತ್ರಜ್ಞರು ಇರೋದಿಲ್ಲ. ಸೊ ಎಲ್ಲರೂ ಕೂಡ ನಾಗರಿಕ ಬಾಹ್ಯಾಕಾಶ ನಡಿಗೆಯನ್ನು ಸಾಧಿಸ್ತಕ್ಕಂಥ ಮೊಟ್ಟ ಮೊದಲ ಕಾರ್ಯಾಚರಣೆ ಇದಾಗಿದೆ. ಸೊ ಇದರಲ್ಲಿ ಯಾರ್ಯಾರು ಕ್ರ್ಯೂವನ್ನು ಕಳಿಸ್ತಾ ಇದ್ದಾರೆ ಅದನ್ನು ನಾವಿಲ್ಲಿ ಕೊಟ್ಟಿರ್ತೇವೆ. ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಪರ್ಪಸ್ ಆಗಿರುತ್ತೆ. ಸೊ ಇದನ್ನು ಇದೇ ವರ್ಷ 2024ರಲ್ಲಿ ಲಾಂಚ್ ಮಾಡ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ. ಸೊ ಇವರು 5 ಡೇಸ್ ಆರ್ಬಿಟಲ್ಲಿ ಸ್ಪೆಂಡ್ ಮಾಡ್ತಾರೆ. ಅಂದರೆ ಆ ಸಿವಿಲಿಯನ್ಸ್ ಏನಿರ್ತಾರೆ 5 ದಿನಗಳ ಕಾಲ ಕಕ್ಷೆಯಲ್ಲಿ ಸ್ಪೆಂಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಲ್ಟಿಟ್ಯೂಡ್ ಅಂದರೆ ಎಷ್ಟು ಎತ್ತರಕ್ಕೆ, ಭೂಮಿಯಿಂದ ಎಷ್ಟು ಎತ್ತರಕ್ಕೆ ಈ ಒಂದು ಸ್ಪೇಸ್ ಕ್ರಾಫ್ಟನ್ನು ಅವರು ಲಾಂಚ್ ಮಾಡ್ತಾ ಇದ್ದಾರೆ ಅಂದರೆ ಹೈಯರ್ ದೆನ್ ಎನಿ ಡ್ರ್ಯಾಗನ್ ಮಿಷನ್ ಟು ಡೇಟ್. ಅಂದರೆ ಇದುವರೆಗೂ ಈ ಒಂದು ಡ್ರ್ಯಾಗನ್ ಮಿಷನ್ ಎಷ್ಟು ಎತ್ತರ ತಲುಪಿದೆ ಅದಕ್ಕಿಂತ ಇನ್ನೂ ಎತ್ತರಕ್ಕೆ ತಲುಪ್ತಕ್ಕಂಥ ಒಂದು ಗುರಿಯನ್ನು ನಾವು ಇಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಿಸೈಸ್ ಆಗಿ ಹೇಳೋದಾದರೆ ಭೂಮಿಯ ಮೇಲ್ಮೈನಿಂದ 700 ಕಿಲೋಮೀಟರ್ಸ್ ಅಂದರೆ 700 ಕಿಲೋಮೀಟರ್ ಎತ್ತರದ ಕಕ್ಷೆಗೆ ಸೊ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನು ನಾವೇನಂತ ಕರಿತೀವಿ ಅಂದರೆ ಎಕ್ಸ್ಟ್ರಾ ವೆಹಿಕ್ಯುಲರ್ ಆಕ್ಟಿವಿಟಿ ಅಂತ ಕರಿತೇವೆ. ಎಕ್ಸ್ಟ್ರಾ ವೆಹಿಕ್ಯುಲರ್ ಅಂದರೆ
ಅಂದರೆ ಆ ಒಂದು ಸ್ಪೇಸ್ ಕ್ರಾಫ್ಟಿಂದ ಹೊರಗಡೆ ಬರ್ತಕ್ಕಂಥ ಒಂದು ಆ್ಯಕ್ಟಿವಿಟಿ ಆಗಿರುತ್ತೆ. ಸೊ ಹೊರಗಡೆ ಬರೋದ್ರಿಂದ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಉಡುಗೆಯನ್ನು ತೊಡಬೇಕಾಗಿರುತ್ತೆ. ಅದನ್ನು ಸ್ಪೇಸ್ ಸೂಟ್ ಅಂತ ಕರಿತೇವೆ. ಸೊ ಈ ಒಂದು ಸ್ಪೇಸ್ ಸೂಟನ್ನು ನಾವೇನಂತ ಕರಿತೀವಿ ಅಂದರೆ ಎಕ್ಸ್ಟ್ರಾ ವೆಹಿಕ್ಯುಲರ್ ಆ್ಯಕ್ಟಿವಿಟಿ ಸ್ಪೇಸ್ ಸೂಟನ್ನು ಅಂತ ಹೇಳ್ತೇವೆ. ಸೊ ಈ ರೀತಿಯ ಒಂದು ವಿಶೇಷವಾದ ಉಡುಗೆಯನ್ನು ತೊಟ್ಟು ಸೊ ಈ ನಾಗರಿಕರು ಈ ಒಂದು ಸ್ಪೇಸ್ ವಾಕನ್ನು ಮಾಡ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಹಾಗಿದ್ರೆ ವಾಟ್ ಈಸ್ ಸ್ಪೇಸ್ ಸೂಟ್? ಸ್ಪೇಸ್ ಸೂಟಲ್ಲಿ ಏನಿರುತ್ತೆ? ಸ್ಪೇಸ್ ಸೂಟನ್ನು ನಾವು ಇನ್ ಶಾರ್ಟ್ ಏನಂತ ಕರಿತೀವಿ ಅಂದರೆ ಹುಡ್ ಅಂತ ಕರಿತೇವೆ. ಹುಡ್ ಅಂದರೆ ಏನು ಅಂದರೆ ಹೆಲ್ಮೆಟ್ ಹೆಡ್ಸ್ ಆಫ್ ಡಿಸ್ಪ್ಲೇ ಅಂತ ಕರಿತೇವೆ. ಸೊ ಇದರಲ್ಲಿ ನಾವು ಕ್ಯಾಮ್ರಾವನ್ನು ನೋಡ್ಬೋದಾಗಿರುತ್ತೆ. ನ್ಯೂ ಥರ್ಮಲ್ ಮ್ಯಾನೇಜ್ಮೆಂಟ್ ಟೆಕ್ಸ್ಟೈಲ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು ಉಡುಗೆ ಇದಾಗಿರುತ್ತೆ. ಸೊ ಇವರು ಒಂದು ವಿಶೇಷವಾಗಿರ್ತಕ್ಕಂಥ ಮೊಟ್ಟ ಮೊದಲ ಇನ್ ಸ್ಪೇಸ್ ಕಮ್ಯುನಿಕೇಷನನ್ನು ಕೂಡ ಪರೀಕ್ಷೆ ಮಾಡ್ತಾ ಇದ್ದಾರೆ. ಯಾವ ಕಮ್ಯುನಿಕೇಷನನ್ನು ಇವರು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟ್ ಕ್ರೂ ಟು ಟೆಸ್ಟ್ ಸ್ಟಾರ್ಲಿಂಕ್ ಲೇಸರ್ ಬೇಸ್ಡ್ ಕಮ್ಯುನಿಕೇಷನ್ ಇನ್ ಸ್ಪೇಸ್. ಅಂದರೆ ಬಾಹ್ಯಾಕಾಶದಲ್ಲಿ ಈ ಒಂದು ಸ್ಟಾರ್ಲಿಂಕ್ ಕೂಡ ಇವರು ಸ್ಪೇಸ್ ಎಕ್ಸ್ ಅವ್ರದ್ದೇ ಆಗಿರುತ್ತೆ. ಸ್ಟಾರ್ಲಿಂಕ್ ಲೇಸರ್ ಆಧಾರಿತ ಸಂವಹನವನ್ನು ಪರೀಕ್ಷೆ ಮಾಡ್ತಕ್ಕಂಥ ಮೊಟ್ಟ ಮೊದಲ ಸಿಬ್ಬಂದಿಯಾಗಿ ಕೂಡ ಸೊ ಇವರನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಭೀಷ್ಮದ ವಿಸ್ತೃತ ರೂಪವೇನು? ವಾಟ್ ಡಸ್ ಭೀಷ್ಮ ಸ್ಟ್ಯಾಂಡ್ ಫಾರ್? ಭೀಷ್ಮ ಅಂತಕ್ಕಂಥದ್ದು ಭಾರತ್ ಹೆಲ್ತ್ ಇನಿಷಿಯೇಟಿವ್ ಫಾರ್ ಸಹಯೋಗ್, ಹಿತ ಅಂಡ್ ಮೈತ್ರಿ. ಸೊ ಈ ಒಂದು ಭೀಷ್ಮ ಅಂತಕ್ಕಂಥದ್ದು ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಏರ್ ಡ್ರಾಪಬಲ್ ಹಾಸ್ಪಿಟಲ್ ಆಗಿರುತ್ತೆ. ಅಂದರೆ ಗಾಳಿಯ ಮುಖಾಂತರ ಎಲ್ಲಾದರೂ ಒಂದು ಕಡೆ ಡಿಸಾಸ್ಟರ್ ಆಗಿರುತ್ತೆ. ಡಿಸಾಸ್ಟರ್ ಆಗಿದ್ದಾಗ ಆ ಒಂದು ವಿಪತ್ತನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನನ್ನು ಕೊಡಬೇಕಾಗಿರುತ್ತೆ. ಸೊ ಆ್ಯಂಬುಲೆನ್ಸ್ ತಲುಪಲಿಕ್ಕೆ ಭಾಳ ಕಷ್ಟವಾಗುತ್ತೆ. ಬಿಕಾಸ್ ನಮ್ಗೆ ಗೊತ್ತು ಡಿಸಾಸ್ಟರ್ ಅಂದ ಕೂಡಲೇ ಅಲ್ಲಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏರ್ ಡ್ರಾಪಬಲ್ ಅಂದರೆ ಗಾಳಿಯಿಂದ ಡ್ರಾಪ್ ಮಾಡಬಹುದಾಗಿರ್ತಕ್ಕಂಥ ಒಂದು ಹಾಸ್ಪಿಟಲನ್ನು ಡೆವಲಪ್ ಮಾಡಿರ್ತಾರೆ. ಸೊ ಅದಕ್ಕೆ ಭೀಷ್ಮ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದನ್ನು ನಮ್ಮ ಭಾರತ ದೇಶದ ವಾಯುಪಡೆ ಇಂಡಿಯನ್ ಏರ್ಫೋರ್ಸ್ ಮೊಟ್ಟ ಮೊದಲ ಬಾರಿಗೆ ಇದನ್ನು ಪರೀಕ್ಷೆ ಮಾಡಿರ್ತಾರೆ. ಸೊ ಇದನ್ನು ನಾವು ಭೀಷ್ಮ ಪೋರ್ಟಬಲ್ ಹಾಸ್ಪಿಟಲ್ ಅಂತ ಕರಿತೇವೆ. ಅಂದರೆ ಇದು ಒಂದು ಪೋರ್ಟಬಲ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಲಭವಾಗಿ ಸಾಗಿಸಬಹುದಾಗಿರ್ತಕ್ಕಂಥ ಏರ್ ಡ್ರಾಪಬಲ್ ಅಂದರೆ ಗಾಳಿಯಿಂದ ಇದನ್ನು ಕೆಳಕ್ಕೆ ಬಿಡಬಹುದಾಗಿರ್ತಕ್ಕಂಥ ಜಗತ್ತಿನ ಮೊಟ್ಟ ಮೊದಲ ಆಸ್ಪತ್ರೆ ಇದಾಗಿರುತ್ತೆ. ಸೊ ಈ ಒಂದು ಆಸ್ಪತ್ರೆಗೆ ಇನ್ ಶಾರ್ಟ್ ನಾವೇನಂತ ಕರಿತೀವಿ ಅಂದರೆ ಭೀಷ್ಮ ಅಂತ ಕರಿತೇವೆ. ಇದರ ವಿಸ್ತೃತ ರೂಪವನ್ನು ನಾನು ಪ್ರಶ್ನೆಯಲ್ಲೇ ಹೇಳಿರ್ತೇನೆ. ಸೊ ಈ ಒಂದು ಭೀಷ್ಮವನ್ನು ಯಾವ ಪ್ರಾಜೆಕ್ಟ್ನ ಅಡಿಯಲ್ಲಿ ಡೆವಲಪ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಪ್ರಾಜೆಕ್ಟ್ ಭೀಷ್ಮ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಇದು ಎಷ್ಟು ರೀತಿಯ ಅಪಘಾತಗಳನ್ನು ಟ್ರೀಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಂದರೆ 200 ಕ್ಯಾಶುಯಾಲಿಟೀಸ್ ಅಂದರೆ 200 ಸಾವು ನೋವುಗಳನ್ನು ಚಿಕಿತ್ಸೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿರತಕ್ಕಂಥ ಒಂದು ಕ್ಯೂಬ್ ಆಗಿರುತ್ತೆ. ಸೊ ಈ ಒಂದು ಭೀಷ್ಮವನ್ನು ನಾವು ಮೈತ್ರಿ ಕ್ಯೂಬ್ ಅಂತ ಕೂಡ ಕರಿತೇವೆ. ಆರೋಗ್ಯ ಮೈತ್ರಿ ಕ್ಯೂಬ್ ಅಂತ ಕೂಡ ಕರಿತೇವೆ. ಏನಕ್ಕೆ ಇದನ್ನು ಕ್ಯೂಬ್ ಅಂತ ಕರಿತೀವಿ ಅಂದರೆ ಸೊ ಈ ಒಂದು ಏರ್ ಡ್ರಾಪಬಲ್ ಹಾಸ್ಪಿಟಲಲ್ಲಿ ನಾವು 72 ಕ್ಯೂಬ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಚಿತ್ರದಲ್ಲಿ ಸೊ ಒಂದೊಂದನ್ನು ನಾವು ಒಂದೊಂದು ಕ್ಯೂಬ್ ಅಂತ ಕರಿತೇವೆ. ಒಂದು ಕಡೆ ಸರ್ಜರಿ ಮಾಡ್ತಕ್ಕಂಥದ್ದು, ಒಂದು ಕಡೆ ಡಯಾಗ್ನಿಸ್ಟಿಕ್ಸ್ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು 72 ಕ್ಯೂಬ್ಗಳಲ್ಲಿ ಅರೇಂಜ್ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಈ ಒಂದು ಭೀಷ್ಮಗೆ ಇನ್ನೊಂದು ಹೆಸರು ಕೂಡ ಇರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಆರೋಗ್ಯ ಮೈತ್ರಿ ಕ್ಯೂಬ್ ಅಂತ ಕೂಡ ಕರಿತೇವೆ. ಎಷ್ಟು ಕ್ಯೂಬ್ಸ್ ಇರುತ್ತೆ ಅಂತ ಪ್ರಶ್ನೆ ಕೇಳಿದಾಗ 72 ಕ್ಯೂಬ್ಸ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದನ್ನು ಯಾವ ಮೆಟೀರಿಯಲ್ ಇಂದ ಡೆವಲಪ್ ಮಾಡಿರ್ತಾರೆ ಅಂದರೆ ವಾಟರ್ ಪ್ರೂಫ್ ಮತ್ತು ಲೈಟ್ ಮೆಟೀರಿಯಲ್ ಅಂದರೆ ತುಂಬ ಹಗುರವಾಗಿರ್ತಕ್ಕಂಥ ಮೆಟೀರಿಯಲ್ ಅಲ್ಲಿ ಇದನ್ನು ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನು ಎನಿವೇರ್ ಎನಿ ಟೈಮ್ ಇಮ್ಮಿಡಿಯೇಟ್ ಆಗಿ ಡಿಪ್ಲಾಯ್ ಮಾಡಬಹುದಾಗಿರ್ತಕ್ಕಂಥ ಒಂದು ಏರ್ ಡ್ರಾಪಬಲ್ ಹಾಸ್ಪಿಟಲ್ ಆಗಿರುತ್ತೆ. ಸೊ ಈ ಒಂದು ಹಾಸ್ಪಿಟಲಲ್ಲಿ ಈಗ ಇನ್ನೊಂದು ಹೊಸ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಅದ್ಯಾವುದು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ. ಏನಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಅಂದರೆ ಡೇಟಾವನ್ನು ಅನಲೈಸ್ ಮಾಡಲಿಕ್ಕೆ ಮತ್ತು ರಿಯಲ್ ಟೈಮಲ್ಲಿ ಕೋಆರ್ಡಿನೇಷನ್ ಮಾಡಲಿಕ್ಕೆ. ನಮ್ಗೆ ಗೊತ್ತು ಡಿಸಾಸ್ಟರ್ ಟೈಮಲ್ಲಿ ರಿಯಲ್ ಟೈಮ್ ನೈಜ ಸಮಯದಲ್ಲಿ ಒಂದು ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವೆಲ್ಲವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯನ್ನು ಸೊ ಇಲ್ಲಿ ಅಡಾಪ್ಟ್ ಮಾಡೋದ್ರ ಮುಖಾಂತರ ಇದನ್ನು ಎನೇಬಲ್ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಪ್ರೀ ಫೈರ್ ಮಿಷನ್ನ ಕೇಂದ್ರ ಬಿಂದು ಯಾವುದು? ಸೊ ವಾಟ್ ಇಸ್ ದ ಫೋಕಸ್ ಆಫ್ ದಿ ಪ್ರೀ ಫೈರ್ ಮಿಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಧ್ರುವ ಪ್ರದೇಶಗಳಿಂದ ಶಾಖದ ನಷ್ಟವನ್ನು ಅನ್ವೇಷಣೆ ಮಾಡುವುದು. ಇನ್ವೆಸ್ಟಿಗೇಟಿಂಗ್ ಹೀಟ್ ಲಾಸ್ ಫ್ರಮ್ ದಿ ಅರ್ತ್ಸ್ ಪೋಲಾರ್ ರೀಜನ್. ಸೊ ನಾಸಾದವರು ಒಂದು ಹೊಸ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಾಚರಣೆಯನ್ನು ನಾವು ಪ್ರೀ ಫೈರ್ ಅಂತ ಕರಿತೇವೆ. ಸೊ ಪ್ರೀ ಫೈರ್ ಫುಲ್ ಫಾರ್ಮ್ ಏನು ಅಂದರೆ
ಪೋಲಾರ್ ರೇಡಿಯಂಟ್ ಎನರ್ಜಿ ಇನ್ ದಿ ಫಾರ್ ಇನ್ಫ್ರಾರೆಡ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೇವೆ. ಸೊ ಇದನ್ನು ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಭೂಮಿಯ ಎರಡು ಧ್ರುವಗಳು ನಾರ್ದರ್ನ್ ಪೋಲ್ ಅಂಡ್ ಸದರ್ನ್ ಪೋಲ್, ದಕ್ಷಿಣ ಧ್ರುವ ಮತ್ತು ಈ ಒಂದು ಉತ್ತರ ಧ್ರುವದಲ್ಲಿ ಹೀಟ್ ಲಾಸ್ ಹೇಗಾಗುತ್ತೆ ಅನ್ನೋದನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಸೊ ಈ ಒಂದು ಪ್ರೀ ಫೈರ್ ಅನ್ನ ನಾಸಾದವರು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕ್ ಸರ್ಕಲ್ಸ್ ಏನಿರುತ್ತೆ ಸೊ ಇದನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಯು ಕ್ಯಾನ್ ಸಿ ಆರ್ಕ್ಟಿಕ್ ಅನ್ನೋದು ನಮ್ಮ ಸೌತ್ ಪೋಲ್ ಅಲ್ಲಿ ಇರ್ತಕ್ಕಂಥ ಒಂದು ಧ್ರುವ ಪ್ರದೇಶವಾಗಿರುತ್ತೆ. ಆರ್ಕ್ಟಿಕ್ ಅಂತಕ್ಕಂಥದ್ದು ಇದು ನಾರ್ತ್ ಪೋಲ್ ಅಲ್ಲಿ, ಅಂಟಾರ್ಕ್ಟಿಕ್ ಬಂದು ಸೌತ್ ಪೋಲ್ ಅಲ್ಲಿ ಇರುತ್ತೆ, ಆರ್ಕ್ಟಿಕ್ ಬಂದು ನಾರ್ತ್ ಪೋಲ್ ಅಲ್ಲಿ ಇರ್ತಕ್ಕಂಥ ಒಂದು ಧ್ರುವ ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಕಾರ್ಯಾಚರಣೆಯ ಅಡಿಯಲ್ಲಿ ಟ್ವಿನ್ ಸ್ಯಾಟಲೈಟ್ಸ್ ಅಂದ್ರೆ ಎರಡು ಉಪಗ್ರಹಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಎಲ್ಲಿಂದ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ನ್ಯೂಜಿಲ್ಯಾಂಡ್ ಇಂದ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಎರಡು ಸ್ಯಾಟಲೈಟ್ಗಳನ್ನು ಒಟ್ಟಿಗೆ ಲಾಂಚ್ ಮಾಡೋದಿಲ್ಲ, ಒಂದನ್ನ ಲಾಂಚ್ ಮಾಡಿದ ಕೆಲವು ವೀಕ್ಸ್ಗಳು ಅಂದ್ರೆ 2 ವಾರಗಳ ನಂತರ ಎರಡನೇ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಏನನ್ನ ಎಕ್ಸಾಕ್ಟ್ಲಿ ಇಲ್ಲಿ ಅಧ್ಯಯನ ಮಾಡ್ತಾರೆ ಅಂದ್ರೆ ಹೀಟ್ ಲಾಸ್ ಫ್ರಮ್ ದಿ ಅರ್ತ್ಸ್ ಪೋಲಾರ್ ರೀಜನ್. ಆಸ್ ಐ ಟೋಲ್ಡ್ ಯು ಬಿಫೋರ್, ನಮ್ಮ ಧ್ರುವ ಪ್ರದೇಶಗಳಲ್ಲಿ ಟೆಂಪರೇಚರ್ ಲಾಸ್ ಹೇಗಾಗುತ್ತೆ ಅನ್ನೋದನ್ನ ಅಧ್ಯಯನ ಮಾಡ್ತಾರೆ. ಸೊ ಇದರಿಂದ ಏನಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂದ್ರೆ ನಮ್ಮ ಭೂಮಿಯ ಮೇಲೆ ಆಗ್ತಕ್ಕಂಥ ಕ್ಲೈಮೇಟ್ ಚೇಂಜ್ ನ ಒಂದು ಮಾಡ್ಯೂಲ್ಸ್ಗಳನ್ನು ತಯಾರಿ ಮಾಡಲಿಕ್ಕೆ ಸುಲಭವಾಗ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಇದಾಗಿರುತ್ತೆ. ಹಾಗಿದ್ರೆ ಈ ಒಂದು ಡೇಟಾವನ್ನು ಅಂದರೆ ಹೀಟ್ ಲಾಸನ್ನು ಅಥವಾ ಹೇಗಾಗುತ್ತೆ ಅನ್ನೋದನ್ನು ಕಲೆಕ್ಟ್ ಮಾಡೋದ್ರಿಂದ ನಮಗಾಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂತ ನಾವು ನೋಡೋದಾದರೆ ಸೊ ಇದು ಮೆಕ್ಯಾನಿಸಮ್ ಆಫ್ ಪೋಲಾರ್ ಐಸ್ ಲಾಸ್ ಅಂದರೆ ಧ್ರುವ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಹಿಮದ ನಷ್ಟ, ಅದಾದಮೇಲೆ ರಿಲೇಟೆಡ್ ಇಶ್ಯೂಸ್ ಆಫ್ ಸಿ ಲೆವೆಲ್ ರೈಸ್ ಮತ್ತು ಸಿ ಐಸ್ ಲಾಸ್ ಅಂದರೆ ಸಮುದ್ರ ಮಟ್ಟ ಏರಿಕೆ ಆಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ, ಮತ್ತು ಸಿ ಐಸ್ ಕರಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೀಲಿಕ್ಕೆ ಅಥವಾ ಹೆಚ್ಚಿನ ಅಧ್ಯಯನವನ್ನು ಮಾಡಲಿಕ್ಕೆ ಅಥವಾ ಅದನ್ನು ಮಿಟಿಗೇಟ್ ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ದತ್ತಾಂಶವನ್ನು ಸೊ ಈ ಒಂದು ಮಿಷನ್ ಇಂದ ನಾವು ಪಡೆದುಕೊಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 12. IGLA-S ಯಾವ ರೀತಿಯ ವಾಯು ರಕ್ಷಣಾ ವ್ಯವಸ್ಥೆಯಾಗಿದೆ? ಸೊ ವಾಟ್ ಟೈಪ್ ಆಫ್ ಏರ್ ಡಿಫೆನ್ಸ್ ಸಿಸ್ಟಮ್ ಇಸ್ IGLA-S? IGLA-S ಅಂತಕ್ಕಂಥದ್ದು ಮ್ಯಾನ್ ಪೋರ್ಟಬಲ್ ಏರ್ ಡಿಫೆನ್ಸ್ ಆಗಿರುತ್ತೆ. ಏರ್ ಡಿಫೆನ್ಸ್ ಅಂದರೆ ನಮಗೆ ಗೊತ್ತಾಯಿತು, ಗಾಳಿಯಲ್ಲಿ ಏನಾದರೂ ನಮಗೆ ವಿರುದ್ಧವಾಗಿರ್ತಕ್ಕಂಥ ಅಥವಾ ನಮ್ಮ ಎನಿಮಿ ಏರ್ ಕ್ರಾಫ್ಟ್ಸ್ ಬಂದಾಗ ಅದನ್ನು ಅಟ್ಯಾಕ್ ಮಾಡ್ತಕ್ಕಂಥ ಸಿಸ್ಟಮನ್ನು ನಾವು ಏರ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಈಗ ನಮ್ಮ ಭಾರತೀಯ ಸೇನೆ ಯಾವುದನ್ನು ತೆಗೆದುಕೊಳ್ತಾ ಇದೆ ಅಥವಾ ಯಾವುದನ್ನು ಉಪಯೋಗಿಸ್ಕೊಳ್ತಾ ಇದೆ ಅಂದರೆ IGLA-S ಅನ್ನು ನಮ್ಮ ಆರ್ಮಿ ರಿಸೀವ್ ಮಾಡ್ತಾ ಇದೆ. IGLA-S ಅಂತಕ್ಕಂಥದ್ದು ಮ್ಯಾನ್ ಪೋರ್ಟಬಲ್ ಆಗಿರುತ್ತೆ, ಅಂದರೆ ಇದಕ್ಕೆ ಯಾವುದೇ ವೆಹಿಕಲ್ ಬೇಕಾಗಿರೋದಿಲ್ಲ. ಮನುಷ್ಯರೇ ಅಂದರೆ ನಮ್ಮ ಸೇನೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಮ್ಮ ಭುಜದ ಮೇಲೆ ಅದನ್ನು ಕ್ಯಾರಿ ಮಾಡಿಕೊಂಡು ಸೊ ಆ ಒಂದು ಏರಿಯಲ್ ಅಟ್ಯಾಕ್ಸ್ ಏನಿರ್ತವೆ ಅದರ ವಿರುದ್ಧವಾಗಿ ಅಥವಾ ಅದನ್ನು ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಸಿಸ್ಟಮನ್ನು ನಾವೇನಂತ ಕರಿತೀವಿ ಅಂದರೆ IGLA-S ಅಂತ ಕರಿತೇವೆ. ಅದರ ಚಿತ್ರವನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು IGLA-S ಅನ್ನು ಇಂಡಿಯನ್ ಆರ್ಮಿ ರಿಸೀವ್ಡ್ ರಷ್ಯನ್ IGLA-S. ಸೊ ಇದು ರಷ್ಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡಿಫೆನ್ಸ್ ಸಿಸ್ಟಮ್ ಆಗಿರುತ್ತೆ. ಸೊ ಇದೊಂದು ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರುತ್ತೆ. ಅಫ್ಕೋರ್ಸ್ ಇದು ಮ್ಯಾನ್ ಪೋರ್ಟಬಲ್ ಆಗಿರೋದ್ರಿಂದ ಲಾಂಗ್ ರೇಂಜಲ್ಲಿ ಇದನ್ನು ಫೈರ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇದು ಅತ್ಯಂತ ಕಡಿಮೆ ಶ್ರೇಣಿಯಲ್ಲಿ ಏರ್ ಡಿಫೆನ್ಸನ್ನು ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ಈ ಒಂದು ವ್ಯವಸ್ಥೆ ಏನಿರುತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ದ ಮಿಸೈಲ್ ವಿಲ್ ಬಿ ಇಂಪೋರ್ಟೆಡ್. ಸೊ ಇದರ ಒಂದು ಕ್ಷಿಪಣಿ ಏನಿರುತ್ತೆ ಸೊ ಅದನ್ನು ಮಾತ್ರ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ, ಅಂದರೆ ಆ ಒಂದು ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಕ್ಷಿಪಣಿ ಏನಿರುತ್ತೆ ಅದನ್ನು ಮಾತ್ರ ನಾವು ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ. ಮಿಕ್ಕಿದ ಎಲ್ಲ ಭಾಗಗಳನ್ನು ನಮ್ಮ ಭಾರತ ದೇಶದಲ್ಲಿ ಅಸೆಂಬಲ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಭಾಗಗಳು ಅಂದರೆ ಯಾವುದು ಅಂದರೆ ಸೈಟ್ಸ್ ಆಗಿರ್ಬೋದು, ಲಾಂಚರ್ ಆಗಿರ್ಬೋದು, ಬ್ಯಾಟ್ರಿ. ಸೊ ಇವುಗಳನ್ನು ನಮ್ಮ ಭಾರತ ದೇಶದಲ್ಲಿ ಅದಾನಿ ಡಿಫೆನ್ಸ್ ಈ ಒಂದು ಕಂಪನಿಯ ಮುಖಾಂತರ ಮಿಕ್ಕಿದ ಎಲ್ಲ ಬಿಡಿ ಭಾಗಗಳನ್ನು ಇಲ್ಲಿ ಡೆವಲಪ್ ಮಾಡ್ತಾ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಒಂದು ಕೇಪಬಿಲಿಟೀಸ್ ಅಥವಾ ಸಾಮರ್ಥ್ಯಗಳನ್ನು ನಾವು ನೋಡೋದಾದರೆ ಸೊ ಇಟ್ ಕ್ಯಾನ್ ಬಿ ಆಪರೇಟೆಡ್ ಬೈ ಅನ್ ಇಂಡಿವಿಜುವಲ್, ಅಂದರೆ ಒಬ್ಬ ವ್ಯಕ್ತಿ ಇದನ್ನು ಆಪರೇಟ್ ಮಾಡ್ಬೋದಾಗಿರುತ್ತೆ. ಅದಕ್ಕೆ ಇದನ್ನು ನಾವು ಮ್ಯಾನ್ ಪೋರ್ಟಬಲ್ ಅಂತ ಕರಿತೇವೆ. ಸೊ ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೇವೆ? ಸೊ ಎಲ್ಲಿ ಯೂಸ್ ಮಾಡ್ತೇವೆ ಅಂದರೆ ಸೊ ಇದು ಒಂದು ಫ್ಲೈಯಿಂಗ್ ಏರ್ಕ್ರಾಫ್ಟ್ಸ್, ಅಂದರೆ ಇದು ಲೋ ಫ್ಲೈಯಿಂಗ್, ಯಾಕಂದರೆ ಇದು ರೇಂಜ್ ಬಹಳ ಕಡಿಮೆ ಇರೋದ್ರಿಂದ ಮ್ಯಾನ್ ಪೋರ್ಟಬಲ್ ಆಗಿರೋದ್ರಿಂದ ಲಾಂಗ್ ರೇಂಜಲ್ಲಿ ನಾವು ಇದನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಲೋ ಫ್ಲೈಯಿಂಗ್ ಏರ್ಕ್ರಾಫ್ಟ್ಸ್ ಏನಿರುತ್ತೆ ಅಂದರೆ ಕಡಿಮೆ ಎತ್ತರದಲ್ಲಿ ಹಾರಾಟ ಮಾಡ್ತಕ್ಕಂಥ ಏರ್ಕ್ರಾಫ್ಟ್ಸ್ಗಳೇನಿರ್ತವೆ ಸೊ ಅದನ್ನು ನಾವು ಸುಲಭವಾಗಿ ಐಡೆಂಟಿಫೈ ಮಾಡಿ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ಇಂಟೆಂಡೆಡ್ ಫಾರ್ ನ್ಯೂ ಏರ್ ಡಿಫೆನ್ಸ್ ಫಾರ್ಮೇಷನ್ ಫಾರ್ ಹೈ ಮೌಂಟೇನ್ಸ್ ಟೆರೈನ್ಸ್ ಅಲಾಂಗ್ ವಿತ್ ದಿ ನಾರ್ದರ್ನ್ ಬಾರ್ಡರ್. ಸೊ ನಮ್ಮ ಭಾರತ ದೇಶದ ನಾರ್ದರ್ನ್ ಬಾರ್ಡರ್ಸ್ನಲ್ಲಿ ಹೈ ಆಲ್ಟಿಟ್ಯೂಡ್ ಏನಿರುತ್ತೆ ಆ ಪ್ರದೇಶಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ಇದು ಯೂಶಲಿ ಒಂದು ಕ್ರೂಸ್ ಮಿಸೈಲ್ಸ್ ಏನಿರುತ್ತೆ ಮತ್ತು ಡ್ರೋನ್ಗಳೇನಿರ್ತವೆ, ಸೊ ಕ್ರೂಸ್ ಮಿಸೈಲ್ ಮತ್ತು ಡ್ರೋನ್ಗಳನ್ನು ನಾವು ಅಟ್ಯಾಕ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಬ್ಯಾಲಿಸ್ಟಿಕ್ ಮಿಸೈಲ್
ಮಿಸೈಲನ್ನು ನಾವು ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಯಾಕಂದರೆ ಬ್ಯಾಲಿಸ್ಟಿಕ್ ಮಿಸೈಲ್ ತುಂಬ ಎತ್ತರದಲ್ಲಿ ಫ್ಲೈ ಆಗ್ತಕ್ಕಂಥ ಒಂದು ಸಿಸ್ಟಮ್ಸ್ಗಳಾಗಿರ್ತವೆ. ಕ್ರೂಸ್ ಸಿಸ್ಟಮ್ಸ್ ಅನ್ನೋದು ನಮ್ಮ ಭೂಮಿಗೆ ಅತ್ಯಂತ ಸಮೀಪವಾಗಿ ಅವು ಮೂವ್ ಆಗ್ತವೆ. ಈವನ್ ಡ್ರೋನ್ಗಳು ಕೂಡ ನಮ್ಮ ಭೂಮಿಗೆ ಹತ್ತಿರವಾಗಿ ಮೂವ್ ಆಗ್ತವೆ. ಸೊ ಈ ರೀತಿಯ ಕ್ರೂಸ್ ಮತ್ತು ಡ್ರೋನ್ಗಳನ್ನು ನಾವು ಈ ಒಂದು ಇಗ್ಲಾ ಎಸ್ಸಿಂದ ಅಟ್ಯಾಕ್ ಮಾಡ್ಬೋದಾಗಿರುತ್ತೆ. ಬಟ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ನಾವು ಇದರಿಂದ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಈ ಒಂದು ಇಗ್ಲಾ ಎಸ್ಗೆ ಇನ್ನೊಂದು ಹೆಸರು ಕೂಡ ಇದೆ. ಇದನ್ನು SA-24 ಗ್ರಿಂಚ್ ಅಂತ ಕೂಡ ಕರೀತೇವೆ. ಸೊ ಇದು ರಷ್ಯಾದವರು ಡೆವಲಪ್ ಮಾಡಿರ್ತಕ್ಕಂಥ ಮ್ಯಾನ್ ಪೋರ್ಟಬಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರುತ್ತೆ. ಸೊ ಇದನ್ನು ರಷ್ಯಾದವರು ಈಗಾಗಲೇ ಬಳಕೆ ಮಾಡ್ತಾ ಇದ್ದಾರೆ. 2004 ಅಂದರೆ 2004 ರಷ್ಯಾ ಆರ್ಮಿ ಈ ಒಂದು ಇಗ್ಲಾ ಎಸ್ ಅನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 13. ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ನ ಮಹತ್ವವೇನು? ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್? ಇದರ ಮಹತ್ವ ಏನು ಅಂದರೆ ಇದು ಭಾರತೀಯ ಸಾಹಿತ್ಯದಲ್ಲಿ ಅತ್ಯುನ್ನತ ಗೌರವವಾಗಿದೆ. ಇಟ್ ಈಸ್ ಆನ್ ಹೈಯೆಸ್ಟ್ ಹಾನರ್ ಇನ್ ಇಂಡಿಯನ್ ಲಿಟ್ರೇಚರ್. ಸೊ ಈ ಒಂದು ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಬಗ್ಗೆ ನಾನು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನಂದರೆ ರಸ್ಕಿನ್ ಬಾಂಡ್ಗೆ ಈಗ ಈ ಒಂದು ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಅನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಅಂತಕ್ಕಂಥದ್ದು ಹೈಯೆಸ್ಟ್ ಹಾನರ್ ಗಿವನ್ ಬೈ ದಿ ಸಾಹಿತ್ಯ ಅಕಾಡೆಮಿ, ಇಂಡಿಯನ್ ನ್ಯಾಷನಲ್ ಅಕಾಡೆಮಿ ಆಫ್ ಲೆಟರ್ಸ್ ಅಂತ ಕರಿತೇವೆ. ಸೊ ಈ ಒಂದು ಅಕಾಡೆಮಿಯನ್ನು ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಇಂಡಿಯನ್ ಲಿಟ್ರೇಚರ್ ಅಂದರೆ ಭಾರತೀಯ ಸಾಹಿತ್ಯಕ್ಕಾಗಿ ಅತ್ಯಂತ ಹೆಚ್ಚಿನ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಒಂದು ಫೆಲೋಶಿಪ್ ಆಗಿರುತ್ತೆ. ಸೊ ಇದನ್ನು ಈಗ ರಸ್ಕಿನ್ ಬಾಂಡ್ ಅವರಿಗೆ ಕೊಟ್ಟಿರ್ತಾರೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು 1934 ಎಲ್ಲಿ ಜನನ ಆಗಿರುತ್ತೆ ಅಂದರೆ ಭಾರತ ದೇಶದ ಕಸೌಲಿಯಲ್ಲಿ ಇವರ ಜನನ ಆಗಿರುತ್ತೆ. ಸೊ ಇವರು ಪ್ರಮುಖವಾಗಿ ಚಿಲ್ಡ್ರನ್ ಲಿಟ್ರೇಚರ್ ಅಂದರೆ ಮಕ್ಕಳ ಸಾಹಿತ್ಯಕ್ಕಾಗಿ ಹೆಚ್ಚಿನ ಕೊಡುಗೆಯನ್ನು ನೀಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರ ಕೃತಿಗಳೇನಿರ್ತವೆ, ಸೊ ಮೇಜರ್ಲಿ ಇಟ್ ಕಾನ್ಸಂಟ್ರೇಟ್ಸ್ ಅಪಾನ್ ನೇಚರ್ ಅಂದರೆ ನಮ್ಮ ಒಂದು ಪರಿಸರ, ನಾಸ್ಟಾಲ್ಜಿಯಾ ಮತ್ತು ಹ್ಯೂಮನ್ ಸ್ಪಿರಿಟ್ಸ್ ಏನಿರುತ್ತೆ, ಮತ್ತು ಅವರ ಒಂದು ಮಸೂರಿಯಲ್ಲಿ ತಮ್ಮ ಜೀವನದ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನು ಕೊಡ್ತಕ್ಕಂಥ ರಚನೆಗಳನ್ನು ಇವ್ರು ಬರೆದಿರ್ತಾರೆ. ಸೊ ಇವ್ರು ಬರೆದಿರ್ತಕ್ಕಂಥ ಕೆಲವೊಂದು ಕೃತಿಗಳನ್ನು ನಾವಿಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಆ್ಯಂಡ್ ಗೋ ಥ್ರೂ ದಿ ಇನ್ಫಾರ್ಮೇಷನ್. ಸೊ ಇವರಿಗೆ ಪದ್ಮಶ್ರೀ ಮತ್ತು ಪದ್ಮಭೂಷಣ ಅವಾರ್ಡ್ಗಳನ್ನು ಕೂಡ ಕೊಡಲಾಗಿರುತ್ತೆ. 1992 ಸಾಹಿತ್ಯ ಅಕಾಡೆಮಿ ಅವಾರ್ಡನ್ನು ಕೂಡ ಅವರು ರಿಸೀವ್ ಮಾಡಿರ್ತಾರೆ. ಸೊ ಈ ರೀತಿಯ ಒಂದು ಫೆಲೋಶಿಪ್ಪನ್ನು ಮೊಟ್ಟ ಮೊದಲ ಬಾರಿಗೆ ಕೊಟ್ಟಿರ್ತಕ್ಕಂಥದ್ದು 1960 ಸರ್ವೇಪಲ್ಲಿ ರಾಧಾಕೃಷ್ಣರವರಿಗೆ ಈ ಒಂದು ಫೆಲೋಶಿಪ್ಪನ್ನು ಕೊಡಲಾಗಿರುತ್ತೆ. ಸೊ ಇತ್ತೀಚೆಗೆ ಯಾರ್ಯಾರಿಗೆ ಈ ಫೆಲೋಶಿಪ್ಪನ್ನು ಕೊಟ್ಟಿರ್ತಾರೆ ಅದನ್ನು ನಾವಿಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಆ್ಯಂಡ್ ಗೋ ಥ್ರೂ ದಿ ಇನ್ಫಾರ್ಮೇಷನ್. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿಸ್ ಸ್ನಿಪೆಟ್. ಶಾಂತಿಯಲ್ಲಿ ಒಟ್ಟಿಗೆ ವಾಸಿಸುವ ಅಂತಾರಾಷ್ಟ್ರೀಯ ದಿನ ಅಥವಾ ಇಂಟರ್ನ್ಯಾಷನಲ್ ಡೇ ಆಫ್ ಲಿವಿಂಗ್ ಟುಗೆದರ್ ಇನ್ ಪೀಸ್. ಸೊ ಇದನ್ನು 16ನೇ ಮೇ ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಅಂತಾರಾಷ್ಟ್ರೀಯ ಬೆಳಕಿನ ದಿನ ಅಥವಾ ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್, ಇದನ್ನು ಕೂಡ ಮೇ 16ನೇ ತಾರೀಕು ಆಚರಣೆ ಮಾಡ್ತೇವೆ. ಈ ವರ್ಷದ ಥೀಮ್ ಏನು ಅಂದರೆ ಲೈಟ್ ಇನ್ ಆರ್ ಲೈಫ್ಸ್ ಅಂದರೆ ನಮ್ಮ ಜೀವನದಲ್ಲಿ ಬೆಳಕು ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಈ ದಿನ ಅಥವಾ ಯಾಕೆ ಇದನ್ನು ನಾವು ಆಚರಣೆ ಮಾಡ್ತೀವಿ ಅಂದರೆ ದ ಫಸ್ಟ್ ಸಕ್ಸಸ್ಫುಲ್ ಆಪರೇಷನ್ ಆಫ್ ದಿ ಲೇಸರ್ ಬೈ ಫಿಸಿಸಿಸ್ಟ್ ಆ್ಯಂಡ್ ಇಂಜಿನಿಯರ್ ಥಿಯೋಡರ್ ಮೈಮನ್ ಇನ್ 1960 ಅಂದರೆ 1960 ಭೌತಶಾಸ್ತ್ರಜ್ಞ ಮತ್ತು ಇಂಜಿನಿಯರ್ ಥಿಯೋಡರ್ ಮೈಮನ್ರಿಂದ ಲೇಸರ್ನ ಮೊದಲ ಯಶಸ್ವಿ ಕಾರ್ಯಾಚರಣೆಯ ನೆನಪಿಗಾಗಿ ಸೊ ಈ ಒಂದು ದಿನವನ್ನು ನಾವು ಆಚರಣೆ ಮಾಡ್ತೇವೆ. ಸೊ 85ನೇ ಗ್ರ್ಯಾಂಡ್ ಮಾಸ್ಟರ್ ಆಫ್ ಇಂಡಿಯಾ, ಸೊ ಇವರು ಪಿ ಶ್ಯಾಮ್ ನಿಕಲ್. ಸೊ ಇವರು ತಮಿಳುನಾಡಿನ ವ್ಯಕ್ತಿ ಆಗಿರ್ತಾರೆ. ಇವರು 8ನೇ ವಯಸ್ಸಿಗೆ ಚೆಸ್ ಆಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರ್ತವೆ. ಸೊ ಮುಂದಿನ ಸೆಷನಲ್ಲಿ ನಾವು ಉಳಿದ ದಿನಾಂಕಗಳ ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತೇವೆ. ಸೊ ನಾವು ಯು ಕ್ಯಾನ್ ಆನ್ಸರ್ ದೀಸ್ 2 questions. This is InQuest challenge number 696. You can just pause the video here, read the question and give us the answer. This is question number 1 and this is question number 2. So once again I'll meet you tomorrow with tomorrow's updates. Till then, keep reading, take care of yourselves, and thank you very much for watching this.